ಬೈಕ್ ಬಗ್ಗೆ ABCD ನಾಲೆಡ್ಜ್ ಇರಲ್ಲ. ಇದು ಚಪ್ರಿ ಮೋಟೋ ವ್ಲಾಗರ್ಸ್. ಅದನ್ನ ಹೆಂಗೆ ಅಂದ್ರೆ ರೇಷ್ಮೆ ಸೀರೆಯಲ್ಲಿ ಚಪ್ಲಿ ಸುತ್ಕೊಂಡು ಹೊಡೆದಿರೋ ತರ ಇರಬೇಕು. ಯಾರ್ಯಾರೆಲ್ಲ ನನಗಿಟ್ರು ಎಲ್ಲಾರದು ಸ್ಕ್ರೀನ್ ಶಾಟ್ ಹಾಕ್ಬಿಟ್ಟು ಅವ್ರಿಗೆ ಹೆಂಗ್ ರುಬ್ಬೇಕು ಹಂಗ್ ರುಬ್ಬದೆ. ನಮಸ್ಕಾರ, ವೆಲ್ಕಮ್ ಟು ಒನ್ ಮಸಾಲಾ ಬೈ ಟು ಕಾಂಟೆಂಟ್. ನಾನು ನಿಮ್ಮ ಹೋಸ್ಟ್ ಮಿಕಾಸ. ಇವತ್ತಿನ ನಮ್ಮ ಗೆಸ್ಟು ಮೇಡಮ್, ಯಾಕ್ರಿ ನನ್ ಕಡೆ ಮೇಲೆ ಕೂತಿದಾರೆ? ಇವರೇ ಕನ್ನಡದ ಫಸ್ಟ್ ಫೀಮೇಲ್ ಮೋಟೋ ಬ್ಲಾಗರು. ಇಡೀ ದೇಶನ ವೃಮ್ ವೃಮ್ ಅಂತ ಸುತ್ತಿದವರು. ಓ ಹೆಣ್ಮಗು ಅಂತ ರೇಗಿಸ್ತವ್ರ ಕಣ್ಣಿಗೆ ಧೂಳು ಎರ್ಸ್ಬಿಟ್ಟು ಹೋದವರು. ಇವರೇ ನಮ್ಮ ಸ್ವಾತಿ, AKA ಪಯಣ ವಿತ್ ಸ್ವಾತಿ. ವೆಲ್ಕಮ್. ನಮಸ್ಕಾರ, ನನ್ನ ಹೆಸರು ಸ್ವಾತಿ, ಕನ್ನಡದ ಮೊಟ್ಟ ಮೊದಲ ಮಹಿಳಾ ಮೋಟೋ ವ್ಲಾಗರ್. ಬನ್ನಿ ದೋಸೆ ತಿನ್ಕೊಂಡು ಮಾತಾಡೋಣ. ಎಸ್. ಒಬ್ರು ಹ್ಯೂಮನ್ ಮಸಾಲೆ ದೋಸೆ, ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಗ್ತೀರಾ ರೈಡ್ಗೆ? ಮೈಸೂರಿಗೆ ಹೋಗೋಣ. ಮೋಟೋ ವ್ಲಾಗರ್ ಅಂದ್ರೆ ಏನು? ಸೊ OG ಮೋಟೋ ವ್ಲಾಗರ್ಸ್ ಅಂತ ಫಸ್ಟ್ ಕನ್ಸಿಡರ್ ಮಾಡ್ತೀನಿ. ಇನ್ನೊಂದು ಚಪ್ರಿ ಮೋಟೋ ವ್ಲಾಗರ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ. ನೀವು ಫಸ್ಟ್ ವೈರಲ್ ಆಗಿದ್ ಮೂಮೆಂಟ್ ಯಾವುದು? ಆಕ್ಸಿಡೆಂಟ್ ಆದ್ಮೇಲೆ ಒಬ್ರು ವಿಡಿಯೋ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಸ್ಟೇಷನ್ ಇಂದ ಕಾಲ್ ಬಂತು, ವಿಡಿಯೋ ಡಿಲೀಟ್ ಮಾಡಿ ಅಂತ ಬಂತು. 9 to 5 ಜಾಬ್ ನ ರಿಸೈನ್ ಮಾಡಿದೆ. ಇಟ್ ಇಸ್ ಬಿಕಾಸ್ ಆಫ್ ಮೈ ಪೇರೆಂಟ್ಸ್. ಯಾಕಂದ್ರೆ ನಾನ್ ಟ್ರಾವೆಲ್ ಮಾಡ್ಬೇಕು ಅಂತ ಅವ್ರಿಗೆ ಆಸೆ ಇತ್ತು. ಅಲ್ಲಿಂದ 2019 ಇಂದ ಶುರುವಾಗಿದಂತ ನನ್ನ ಒಂದು ಜರ್ನಿ ಇವತ್ತು ಇಲ್ಲಿವರೆಗೂ ಬಂದು ನಿಂತಿದೆ. ಅದರಲ್ಲಿ ಅಚೀವ್ಮೆಂಟ್ಸ್ಗಳು ಮತ್ತೆ ಲಾಂಗ್ ಡಿಸ್ಟೆನ್ಸ್ ರೈಡ್ಗಳು ಎಲ್ಲಾನು ಮಾಡಿದ್ದೀವಿ. ಮಸಾಲೆ ದೋಸೆ ತಿಂತೀರಾ ಅಥವಾ ಮಸಾಲೆ ದೋಸೆ? ಎರಡೂ ಒಂದೇ ಅಲ್ಲ. ಏನು ಆಪ್ಷನ್ನೇ ಇಲ್ಲ, ಇವಾಗ ಮಸಾಲೆ ದೋಸೆನೇ ತಿನ್ಬೇಕು. ಆದ್ರೆ ಕೆಂಪು ಚಟ್ನಿ ಹಾಕಕ್ ಹೇಳಿ, ಪುಡಿ ಉದುರ್ಸಕ್ ಹೇಳ್ಬೇಡಿ. ಓಕೆ, ಗಟ್ಟಿ ಚಟ್ನಿ ಇಷ್ಟನಾ ತಿಳಿ ಚಟ್ನಿ ಇಷ್ಟ? ಗಟ್ಟಿ ಚಟ್ನಿ. ಇವಾಗ ನಾನು ಮಸಾಲೆ ದೋಸೆ, ಕ್ರಿಸ್ಪಿ ಮಸಾಲೆ ದೋಸೆ ಅಂದ್ರೆ ಒಬ್ರು ಹ್ಯೂಮನ್ ಮಸಾಲೆ ದೋಸೆ, ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಗ್ತೀರಾ ರೈಡ್ಗೆ? ಮೈಸೂರಿಗೆ ಹೋಗೋಣ. ಮೈಸೂರ್ಗೆನಾ? ಮೈಸೂರು ದೋಸೆ, ಅದಕ್ಕೆ ಮಸಾಲೆ ದೋಸೆ. ಮೈಸೂರಿಗೆ ಹೋಗಿ ಬರೋಣ. ಓಕೆ. ಇವಾಗ ನೀವು ಟ್ರಾವೆಲ್ ಮಾಡ್ತಾ ಇರ್ತೀರಾ, ಟ್ರಾವೆಲಿಗೆ ಒಂಥರ ತಿಂಡಿ ತಿನ್ಬೇಕು ಅಥವಾ ಮನೇಲಿದ್ದಾಗ ಒಂಥರ ತಿಂಡಿ ತಿನ್ಬೇಕು, ಏನಾದ್ರೂ ಇದೆಯಾ? ಇದೆ. ಮನೇಲಿದ್ದಾಗ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬೋದು, ಏನು ರಿಸ್ಟ್ರಿಕ್ಷನ್ಸ್ ಇರಲ್ಲ. ಬಟ್ ರೈಡಲ್ಲಿ ಇದ್ದಾಗ ಲಿಮಿಟ್ ಅಲ್ಲಿ ಇರುತ್ತೆ. ಬಿಕಾಸ್ ಒಂದು ಎಲ್ಲಾ ಟೈಮು ಆಚೆ ತಿಂತಾ ಇರ್ತೀವಿ, ಒಂದು ಫುಡ್ ಪಾಯ್ಸನ್ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ಹೆವಿ ತಿಂದಾಗ ರೈಡ್ ಮಾಡೋದಕ್ಕೆ ಆಗೋದಿಲ್ಲ, ನಿದ್ದೆ ಬರುತ್ತೆ. ಸೊ ಸಿಕ್ಕಿದ ಪಕ್ಕಿದೆಲ್ಲ ತಿನ್ನಕ್ ಆಗಲ್ಲ. ಸೊ ಏನ್ ಮಾಡ್ತೀವಿ, ಜಾಸ್ತಿ ಫ್ಲೂಯಿಡ್ ಅಲ್ಲಿ ಇರ್ತೀವಿ, ಲಿಕ್ವಿಡ್ ಜ್ಯೂಸು ಅಥವಾ ಫ್ರೆಶ್ ಫ್ರೂಟ್ಸ್ ಏನಾದ್ರು ರೋಡಲ್ಲಿ ಕಂಡ್ರೆ ಆತರ. ಸುಸ್ಸು ಬಂದ್ರೆ ಪೆಟ್ರೋಲ್ ಬಂಕು, ಇಲ್ಲ ಅಂದ್ರೆ ಗಾಡಿ ಅಡ್ಡ ಹಾಕ್ಬಿಟ್ಟು ಅಲ್ಲೇ ಕುತ್ಕೊಂಡ್ಬಿಡ್ತೀವಿ. ಒಟ್ನಲ್ಲಿ ಮಾಡ್ಬೇಕು ಅಷ್ಟೇ. ಹೆಂಗೋ ಒಂದ್ ಮಾಡ್ತೀವಿ. ಇವಾಗ ಮೋಟೋ ವ್ಲಾಗರ್ಸ್ ಅಂತ ಅಂದ್ರೆ ಜನ ತುಂಬಾ ತರ ಆನ್ಸರ್ ಕೊಡ್ತಾರೆ. ಮೋಟೋ ವ್ಲಾಗರ್ ಅಂದ್ರೆ ಏನು, ಯಾರು ನಿಮ್ ಪ್ರಕಾರ? ಓಕೆ, ಇದಕ್ಕೆ ಎಕ್ಸ್ಪ್ಲನೇಷನ್ ನಿಮ್ಗೆ ತುಂಬಾ ಲೆಂತಿ ಆಗುತ್ತೆ. ಇದರಲ್ಲಿ 2 ಕ್ಯಾಟಗರೈಸ್ ಮಾಡ್ತೀನಿ ನಾನು. ಓಕೆ. ಸೊ OG ಮೋಟೋ ವ್ಲಾಗರ್ಸ್ ಅಂತ ಫಸ್ಟ್ ಕನ್ಸಿಡರ್ ಮಾಡ್ತೀನಿ. ಇನ್ನೊಂದು ಚಪ್ರಿ ಮೋಟೋ ವ್ಲಾಗರ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಇದು ಫಿಲ್ಟರ್ಲೆಸ್ ಸ್ಟಾಕಾ? ಎಸ್, ಆರಾಮ್. ಫಿಲ್ಟರ್ ಕಾಫಿ ಕುಡಿತೀವಿ, ಆದ್ರೆ ನೋ ಫಿಲ್ಟರ್. ಓಕೆ, ನೋ ಫಿಲ್ಟರ್ಲೆಸ್ ಆಗಿರೋದ್ರಿಂದ ನಾವು ಫಿಲ್ಟರ್ ಬಿಟ್ಟು ಮಾತಾಡಕ್ ಶುರು ಮಾಡ್ತೀವಿ. ಸೊ OG ಮೋಟೋ ವ್ಲಾಗರ್ಸ್ ಯಾರು? ಆಕ್ಚುಲಿ ಮೋಟೋ ವ್ಲಾಗರ್ಸ್ ಅಂದ್ರೆ ಯಾರು? ದ ಒನ್ ಹೂ ಟ್ರಾವೆಲ್ಸ್. ಬೈಕ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಇರಬೇಕು, ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕು. ಹೊಸ ಬೈಕ್ಗಳನ್ನ ಮಾರ್ಕೆಟಿಗೆ ಬ್ರ್ಯಾಂಡ್ಗಳು ಲಾಂಚ್ ಮಾಡಿದಾಗ ಅದನ್ನ ರಿವ್ಯೂ ಮಾಡಬೇಕು. ಟ್ರೂ. ಅಂಡ್ ಟ್ರಾವೆಲ್ ಮಾಡಬೇಕಾದ್ರೆ ಅಲ್ಲಿ ಮೆಜಾರಿಟಿ ನಾವು ಯಾವ ರೋಡ್ಸ್ ಹೋಗ್ತೀವಿ, ಯಾವ ರೂಟಲ್ಲಿ ಹೋಗ್ತೀವಿ, ಅಥವಾ ಎಲ್ಲಿ ಸ್ಟೇ ಮಾಡ್ತೀವಿ, ಎಲ್ಲಿ ಫುಡ್ ತಿಂತೀವಿ, ಅಥವಾ ಲೋಕಲ್ ವೈಬ್ಸ್ನ ನಾವು ಯಾವ ರೀತಿ ಆ ಕಲ್ಚರ್ನ ಅಡ್ಯಾಪ್ಟ್ ಮಾಡ್ಕೊತೀವಿ ಅನ್ನೋದನ್ನ ಪ್ರತಿಯೊಂದನ್ನು ಇಂಚಾಗಿ ಕ್ಯಾಪ್ಚರ್ ಮಾಡಿಕೊಂಡು ಆ ಒಂದು ಕಂಪ್ಲೀಟ್ ಜರ್ನಿನ, ಇವಾಗ ನೀವೆಲ್ಲೋ ರೈಡ್ ಹೋಗ್ಬೇಕು, ನೀವು ಪ್ಲಾನಿಂಗ್ಗೋಸ್ಕರ ನಾವ್ ಹೆಲ್ಪ್ ಮಾಡ್ತಾ ಇರ್ತೀವಿ. ಇಟ್ಸ್ ಇಂಡೈರೆಕ್ಟ್ಲಿ. ಎಕ್ಸಾಕ್ಟ್ಲಿ. ಎಂಡ್ ಆಫ್ ದ ಡೇ ಇಟ್ಸ್ ಮೈ ಕಂಟೆಂಟ್, ಬಟ್ ಅದು ಇಂಡೈರೆಕ್ಟ್ಲಿ ನಿಮಗೆ ಹೆಲ್ಪ್ ಮಾಡ್ತಾ ಇದೆ ನೆಕ್ಸ್ಟ್ ರೈಡ್ ಹೋಗೋದಕ್ಕೆ. ಸೊ ಸೀಸನ್ ಇವಾಗ ಲಡಾಖ್ ಸ್ಪಿಟಿ ಸೀಸನ್ ಶುರುವಾಯ್ತು. ನಾವು ಹಳೆ ವಿಡಿಯೋಸ್ನ ಇವಾಗ ನೋಡ್ತಾರೆ ಕುತ್ಕೊಂಡು. ಓಕೆ, ಆಗ ಹೆಂಗಿತ್ತು ರೋಡು, ಈ 26 ಅಲ್ಲಿ ರೋಡ್ ಹೆಂಗಿದೆ ಅನ್ನೋದನ್ನ ಕಂಪ್ಯಾರಿಸನ್ ಮಾಡ್ಕೊಂತಾರೆ. ಸೊ ದಿಸ್ ಇಸ್ ವಾಟ್ ದ ಮೋಟೋ ವ್ಲಾಗರ್ ಇಸ್. ಅಂಡ್ ಅವರು ಬರೀ ಬೈಕ್ ರೈಡ್ ಮಾತ್ರ ಮಾಡೋದಲ್ಲ, ಅವೇರ್ನೆಸ್ನ ಸ್ಪ್ರೆಡ್ ಮಾಡ್ತಾ ಇರ್ತೀವಿ, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇರ್ತೀವಿ. ಸೊ ದೇ ಆರ್ ದ OG ಮೋಟೋ ವ್ಲಾಗರ್ಸ್. ಸೊ ಕಮಿಂಗ್ ಟು ದ ಪಾರ್ಟ್ 2, ಚಪ್ರಿ ಮೋಟೋ ವ್ಲಾಗರ್ಸ್. ಯಾರು ಇವರು? ಬೈಕ್ ಬಗ್ಗೆ ABCD ನಾಲೆಡ್ಜ್ ಇರಲ್ಲ, ಹಿಂದೆ ಮುಂದೆ ಶೋ ಆಫ್ ಮಾಡ್ತಾರೆ, 360 ಕ್ಯಾಮ್ರಾನ ಮೌಂಟ್ ಮಾಡ್ಕೊಂತಾರೆ. ಅಲ್ಲಿ ನೋಡೋ ಅವ್ನು ಹೆಂಗ್ ಹೋಯ್ತವನೆ, ಇಲ್ಲಿ ನೋಡೋ ಅವಳು ಏನ್ ತೋರಿಸ್ತಾವಳೆ, ರೈಟ್ ಇಂಡಿಕೇಟರ್ ಹಾಕೊಂಡು ಲೆಫ್ಟಿಗೆ ಹೋಯ್ತಾವಳೆ. ಇದು ಚಪ್ರಿ ಮೋಟೋ ವ್ಲಾಗರ್ಸ್. ಸೊ ಇವ್ರಿಗೆ ಏನೋ ಗೊತ್ತಿರಲ್ಲ ಮೋಟೋ ವ್ಲಾಗಿಂಗ್ ಅಂದ್ರೆ ಏನೋ. ನಮ್ ತರ ಅಂಡು ಸುಟ್ಕೊಂಡು ಅಂಡು ಬಗ್ಸಿ ಇದುವರೆಗೂ ಒಂದು ರೈಡ್ ಮಾಡಿರಲ್ಲ. ಸೊ ನಾವೆಲ್ಲ ರೈಡ್ ಮಾಡಿದ್ರೆ ತಿಂಗ್ಳಾನ್ಗಟ್ಲೆ ಹೋಗ್ತೀವಿ. ಹೌದು, ತಿಂಗ್ಳಾನ್ಗಟ್ಲೆ ಹೋಗ್ತೀವಿ. ಲೈಫ್ ಅಂಡ್ ಡೆತ್ ಅಲ್ಲಿ ಇರ್ತೀವಿ ನಾವು ಆಲ್ರೆಡಿ.
ಸೊ ಅಷ್ಟೆಲ್ಲ ಎಫರ್ಟ್ ಹಾಕಿ ನಾವು ಹೋಗ್ತಾ ಇರ್ತೀವಿ. ಇವ್ರುಗಳು ಇವಾಗ ಬಂದ್ಬಿಟ್ಟು ಎಕ್ಸ್ಪೋಸ್ ಮಾಡ್ತಾರೆ, ಏನೇನ ಬಾಡಿ ಎಕ್ಸ್ಪೋಸ್ ಮಾಡೋದು, ಬೈಕ್ನಲ್ಲ ಬಾಡಿ ಎಕ್ಸ್ಪೋಸ್ ಮಾಡ್ಕೊಂಡು ವ್ಯೂಸ್ಗೆ ಫಾಲೋವರ್ಸ್ಗೆ ಏನೋ ಒಂದು ಮಾಡಬೇಕಲ್ಲ, ಏನೋ ಒಂದು ತೋರಿಸ್ಬೇಕಲ್ಲ ಅನ್ನೋ ಮೋಟೋ ವ್ಲಾಗರ್ಸ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಹುಡ್ಕೊಂಡಿದ್ದಾರೆ. ಸೊ ದಿಸ್ ಇಸ್ ದ ಡಿಫ್ರೆಂಟ್ ಬಿಟ್ವೀನ್ ದ ಮೋಟೋ ವ್ಲಾಗರ್ಸ್. ಎಸ್, ವಾವ್, ಸಕ್ಕತ್ತಾಗಿ ಹೇಳಿದ್ರಿ, ನಿಜವಾಗ್ಲೂ ಸಕ್ಕತ್ತಾಗಿ ಹೇಳಿದ್ರಿ. ಈಗ ಎಲ್ಲರಿಗೂ ಗೊತ್ತು ನೀವು ಫಸ್ಟ್ ಫೀಮೇಲ್ ಮೋಟೋ ವ್ಲಾಗರ್ ಕನ್ನಡದಲ್ಲಿ ಅಂತ. 3 ಸಲ ಇಂಡಿಯಾ ಮತ್ತು 1 ಸಲ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ನ ಹೋಲ್ಡ್ ಮಾಡಿದ್ದೀರಾ. ಆಮೇಲೆ ಗೌರ್ಮೆಂಟ್ ಜಾಬಿಂದ ಫುಲ್ ಟೈಮ್ ಕಂಟೆಂಟ್ ಕ್ರಿಯೇಷನ್ ಮಾಡ್ತಾ ಇದ್ದೀರಾ. ಈ ಜರ್ನಿ ಬಗ್ಗೆ ನೀವೇನು ಹೇಳ್ತೀರಾ? ಅಂದ್ರೆ ಕೆಲಸ ಬಿಟ್ಟಿದ ಬಗ್ಗೆನಾ ಅಥವಾ ಮೋಟೋ ವ್ಲಾಗಿಂಗ್ ಜರ್ನಿ ಬಗ್ಗೆನಾ? ಅಲ್ಲಿಂದ ಶುರು ಮಾಡ್ಬೇಕೀಗ. ಅಂದ್ರೆ ಸ್ಮಾಲ್ ಆಗಿ ಶಾರ್ಟ್ ಆಗಿ ಏನು ಹೇಳ್ತೀರಾ? ಓಕೆ, ಸೊ 9 to 5 ಜಾಬ್ನ ರಿಸೈನ್ ಮಾಡಿದೆ. ಇಟ್ ಈಸ್ ಬಿಕಾಸ್ ಆಫ್ ಮೈ ಪೇರೆಂಟ್ಸ್. ಯಾಕಂದ್ರೆ ನಾನ್ ಟ್ರಾವೆಲ್ ಮಾಡ್ಬೇಕು ಅಂತ ಅವ್ರಿಗೆ ಆಸೆ ಇತ್ತು. ವಾವ್, ಸೊ ವಾವ್, ಸ್ಫೂರ್ತಿ ಅಲ್ಲಿ. ಸೀರಿಯಸ್ಲಿ ವಾವ್. ಸೊ ಅಮ್ಮ ಬೈಕ್ನ ಗಿಫ್ಟ್ ಮಾಡ್ತಾರೆ, ಅಲ್ಲಿಂದ 9 to 5 ಜಾಬ್ನ ಕ್ವಿಟ್ ಮಾಡ್ತೀನಿ, ಸ್ಮಾಲ್ ರೈಡ್ಸ್ನ ಶುರು ಮಾಡ್ತೀನಿ. ಅವಾಗ ABCD ಏನು ಗೊತ್ತಿರಲ್ಲ ನನಗೂ, ಬಿಗಿನರು ಫೀಲ್ಡಿಗೆ. ಹೋಗ್ತಾ ಹೋಗ್ತಾ ಎಲ್ಲಾನು ಕಲಿತೆ, ಎಕ್ಸ್ಪೀರಿಯನ್ಸ್ ಆಯಿತು. ಅಲ್ಲಿಂದ 2019 ಶುರುವಾಗಿದಂಥ ನನ್ನ ಒಂದು ಜರ್ನಿ ಇವತ್ತು ಇಲ್ಲಿವರೆಗೂ ಬಂದು ನಿಂತಿದೆ. ಅದರಲ್ಲಿ ಅಚೀವ್ಮೆಂಟ್ಸ್ಗಳು ಮತ್ತು ಲಾಂಗ್ ಡಿಸ್ಟೆನ್ಸ್ ರೈಡ್ಗಳು ಎಲ್ಲಾನು ಮಾಡಿದ್ದೀನಿ. ಕ್ರೇಜಿ. ಈ ಥರ ಪೇರೆಂಟ್ಸ್ ಎಲ್ಲರಿಗೂ ಸಿಗಲಿ. ನಮ್ಮ ಅಪ್ಪಾಜಿ ಅಮ್ಮನು ಪ್ಲೀಸ್ ಕೇಳಿಸ್ಕೊರಿ ಇವ್ರ ಮಾತು. ಬೈಕ್ ಕೊಡಿಸ್ರಿ ನಂಗೂ ಒಂದು. ಓಕೆ, ಫ್ರೀಡಮ್. 10 years ಇನ್ ರೈಡಿಂಗ್, 3 ಸತಿ ಇಂಡಿಯಾನ ಸುತ್ತಿದ್ದೀರಾ, ಒಂದು ಇಂಟರ್ನ್ಯಾಷನಲ್ ರೈಡ್ ಹೋಗಿದ್ದೀರಾ. ಈ ಎಲ್ಲ ದೊಡ್ಡ ಕೆಲಸ ಮಾಡೋಕ್ಕೆ ಒಂದು ಏನಾದರೂ ಕಾರಣ ಇರುತ್ತೆ. ನಿಮ್ಮ ಮೋಟಿವೇಶನ್ ಏನು? ಕಾಸ್ ರೈಡ್ ಮಾಡೋದಕ್ಕೆ ಮೋಟಿವೇಶನ್ ಇದೆ. ಬಿಕಾಸ್ ನಾನು ಏನು ಇಂಡಿಯಾ ಬುಕ್ ಮತ್ತು ಏಷ್ಯಾ ಬುಕ್ ಆಫ್ ರೆಕಾರ್ಡ್ನ ಮಾಡಿದ್ದೀನಿ, ಇದರಿಂದ ನಾನು ಮಾಡಿರುವಂಥದ್ದು ಕಾಸ್ ರೈಡ್ಗಳು. ಅದಕ್ಕೋಸ್ಕರ ರೆಕಗ್ನೈಸೇಷನ್ ಸಿಕ್ಕಿರೋದು. ಈ ಕಾಸ್ ರೈಡ್ ಮಾಡೋದಕ್ಕೆ ನಂದೇ ಆಗಿರುವಂಥ ಸ್ವಂತ ಕೇಸ್ಗಳಿದಾವೆ, ಎಕ್ಸ್ಪೀರಿಯನ್ಸ್ಗಳಿದಾವೆ. ನನ್ನ ಕತೆನೇ ಸ್ಫೂರ್ತಿ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಕಾಸ್ ರೈಡ್ನ ಮಾಡಿರೋದು. ವಾಟ್ ಡು ಯು ಮೀನ್ ಬೈ ಕಾಸ್ ರೈಡ್? ಕಾಸ್ ರೈಡ್ ಅಂದ್ರೆ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆ ವಿಚಾರನ ಸ್ಪ್ರೆಡ್ ಮಾಡುವಂಥದ್ದು, ಒಂದು ಸೋಷಲ್ ಅವೇರ್ನೆಸ್, ಇಲ್ಲಾಂದ್ರೆ ಎನ್ವಿರಾನ್ಮೆಂಟಲ್ ಇಶ್ಯೂ, ಇಲ್ಲಾಂದ್ರೆ ಫೀಮೇಲ್ ಓರಿಯೆಂಟ್, ಈ ರೀತಿ ಮಕ್ಕಳಿಗೆ ಆಗಿರ್ಬೋದು, ಸೆಕ್ಷುವಲ್ ಅಬ್ಯೂಸ್ಗಳಾಗ್ತಾ ಇರುವಂಥದ್ದಾಗಿರ್ಬೋದು, ಈ ರೀತಿ ಒಂದಷ್ಟು ಅವೇರ್ನೆಸ್ಗಳನ್ನ ಸ್ಪ್ರೆಡ್ ಮಾಡ್ತೀವಿ. ಕಾಲೇಜ್ಗಳು, ಗಾರ್ಮೆಂಟ್ಸ್ಗಳು, ಸ್ಕೂಲ್ಗಳು ಎಲ್ಲದಕ್ಕೂ ಹೋಗ್ತೀವಿ. ಗುಡ್ ಟಚ್ ಅಂದರೆ ಏನು, ಬ್ಯಾಡ್ ಟಚ್ ಅಂದರೆ ಏನು, ಮತ್ತು ಒಂದು ಸ್ಯಾನಿಟರಿ ನ್ಯಾಪ್ಕಿನ್ಸ್ನ ಬಗ್ಗೆ ಒಂದು ಅವೇರ್ನೆಸ್ಗಳಾಗಿರ್ಬೋದು, ಪ್ಲಾಸ್ಟಿಕ್ ಬಳಕೆ ಬಗ್ಗೆ ಆಗಿರ್ಬೋದು, ಈ ರೀತಿ ಎಲ್ಲ ರೀತಿಯ ವಿಚಾರಗಳನ್ನ ನಾವು ಎಲ್ಲ ಕಡೆ ಹೋಗಿ ಅವೇರ್ನೆಸ್ನ ಸ್ಪ್ರೆಡ್ ಮಾಡ್ತೀವಿ. ನೀವು ಬೈಕ್ ರೈಡ್ ಮಾಡ್ಕೊಂಡು ಒಂದು ಸ್ಪಾಟ್ನ ಹುಡ್ಕೊಳ್ತೀರಾ, ಅಲ್ಲಿ ಇದು ಅವೇರ್ನೆಸ್ ಸ್ಪ್ರೆಡ್ ಮಾಡ್ತೀರಾ, ಅಂಡ್ ದೆನ್ ಯು ಗೋ ಟು ದ ನೆಕ್ಸ್ಟ್ ಸ್ಪಾಟ್. ಎಲ್ಲ ಪ್ರೀ ಪ್ಲಾನ್ ಆಗಿರುತ್ತೆ. ಸ್ಕೂಲ್ ಕಾಲೇಜಸ್ಗೆ ವಿಸಿಟ್ ಮಾಡ್ಬೇಕಂದ್ರೆ ಪರ್ಮಿಷನ್ ತಗೋಬೇಕಾಗುತ್ತೆ. ಸೊ ಇದಕ್ಕೆಲ್ಲ ಬ್ಯಾಕ್ ಎಂಡ್ ಅಲ್ಲಿ ವರ್ಕ್ ಮಾಡಿರ್ತೀವಿ. ನಮಗೆ ಯೂಶಲಿ ಲಯನ್ಸ್ ಮತ್ತೆ ರೋಟರಿ ಕ್ಲಬ್ ಟೈಅಪ್ ಆಗಿರುತ್ತೆ. ಸೊ ದೇ ಹೆಲ್ಪ್ ಔಸ್. ಓಕೆ, ಕೂಲ್, ಸೋ ಕೂಲ್. ಇಂಡಿಯಾ ಅಲ್ಲಿ 3 ಜಾಗ ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಆಸೆ ಇದೆ, ಬಟ್ ಮಾಡಕ್ ಆಗ್ತಾ ಇಲ್ಲ. ಯಾವ್ದದು? ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಏನು, ಟೈಮ್ ಆಗ್ತಾ ಇಲ್ಲ ಹೋಗೋದಕ್ಕೆ ಅನ್ನೋ ತರನ? ಇಲ್ಲ, ಕಷ್ಟ, ಆಗಲ್ಲ, ಅದು ಯಾರಿಗೂ ಹೋಗಕ್ಕಾಗಲ್ಲ, ಬಟ್ ನಾನು ಎಕ್ಸ್ಪ್ಲೋರ್ ಮಾಡ್ಬೇಕು ಆ ತರ ಯಾವ್ದು ಇಲ್ಲ ಬಿಡಿ. ಎಲ್ಲರೂ ಹೋಗ್ಬೋದು. ಹೋಗ್ಬೋದು. ಅಥವಾ ಈಗ ಟೈಮ್ ಆಗ್ತಾ ಇಲ್ಲ ಅಲ್ಲಿಗೆ ಹೋಗಕ್ಕೆ? ಟೈಮ್ ಆಗ್ತಾ ಇಲ್ಲ. ಒಂದು ಮೇಘಾಲಯ ಟೈಮ್ ಆಗ್ತಿರೋದು ಮೇಘಾಲಯ. ನಾರ್ತ್ ಈಸ್ಟ್ ಆಕ್ಚುಲಿ ಕಂಪ್ಲೀಟ್ ಕವರ್ ಮಾಡಬೇಕು ನಾನು. ಸೊ ಮೇಘಾಲಯ ಇಸ್ ಇನ್ಕ್ಲೂಡೆಡ್. ನಾರ್ತ್ ಈಸ್ಟ್ ತಗೊಳ್ಳಿ, ಗುಜರಾತ್ ನೋಡ್ಬೇಕು. ಓಕೆ, ಗುಜರಾತ್, ರಾಜಸ್ಥಾನ್, ಈಸ್ಟ್ ವೆಸ್ಟ್ ನೋಡ್ಬೇಕು. ಬಿಟ್ರೆ ಎವ್ರಿಥಿಂಗ್ ಇಸ್ ಡನ್. 2 ಸ್ಪಾಟ್ ಎಲ್ಲ ನೋಡ್ಬಿಡಿ. ಈ ಕಡೆ ಕಾರ್ನರ್ ಒಂದು, ಈ ಕಡೆ ಕಾರ್ನರ್ ಒಂದು, 2 ಬಾಕಿ ಇಟ್ಟಿದ್ದೀನಿ ಅಷ್ಟೇ. ಬೆಂಗಾಲ್ ಎಲ್ಲ ಹೋಗಿದ್ದೀರಾ? ಬೆಂಗಾಲ್ ಎಲ್ಲ ಹೋಗ್ಬಿಟ್ಟು. ಎಸ್. ಹೌ ಡು ಯು ಫೀಲ್? ನೈಸ್, ಚೆನ್ನಾಗಿದೆ. ಇಲ್ಲಿಗೂ ಅಲ್ಲಿಗೂ ಏನ್ ಡಿಫ್ರೆನ್ಸ್ ಅನ್ಸುತ್ತೆ? ಸತ್ಯ ಹೇಳ ನಿಜ ಹೇಳ ಈ ವಿಷಯದಲ್ಲಿ? ಸತ್ಯ ನಿಜ. ಎಲ್ಲ ಊರುಗಳು ಚೆನ್ನಾಗಿದಾವೆ ಅಥವಾ ಎಲ್ಲ ಸ್ಟೇಟ್ಗಳು ಚೆನ್ನಾಗಿದಾವೆ. ಬಟ್ ಏನಂದ್ರೆ ಕ್ಲೆನ್ಲಿನೆಸ್ ಅಂತ ವಿಚಾರ ನಾವು ಮಾತಾಡೋದಕ್ಕೆ ಬಂದ್ರೆ ಬೆಂಗಳೂರು ಬೆಸ್ಟ್, ನಮ್ಮ ಕರ್ನಾಟಕ ಬೆಸ್ಟ್. ಹೌದಾ? ಕ್ಲೆನ್ಲಿನೆಸ್ ಅನ್ನೋ ವಿಚಾರದಲ್ಲಿ. ಬಿಕಾಸ್ ನೀವು ಯಾವಾಗ ಸ್ಟೆಪ್ ಔಟ್ ಆಗ್ತಿರೋ ನಾರ್ತ್ ಇಂಡಿಯಾಗೆ, ಎಲ್ಲ ಕಡೆ ಪಾನು, ಎಲ್ಲ ಕಡೆ ಗಲೀಜು, ಎಲ್ಲ ಕಡೆ ಏನಂದ್ರೆ ಹಂಗೆ. ಸೊ ಕ್ಲೆನ್ಲಿನೆಸ್ ವಿಚಾರದಲ್ಲಿ ಒಂದು ಡ್ರಾಪ್ ಪಾಯಿಂಟ್ ಅಲ್ಲಿಗೆ ಹೇಳ್ತೀನಿ. ಬಿಟ್ಟರೆ ಎವ್ರಿಥಿಂಗ್ ಇಸ್ ಗುಡ್. ಬೆಂಗಾಲ್ಗೆ ನವರಾತ್ರಿ ಟೈಮಲ್ಲಿ ಯಾವಾಗಾದ್ರೂ ಹೋಗಿ? ನವರಾತ್ರಿ ಆಗಿ 2 ದಿನ ಆದ್ಮೇಲೆ ಹೋಗಿರೋದು ನಾವು ಆಕ್ಚುಲಿ. ಅದ್ರಲ್ಲಿ ಜಾಮ್ ಆಗಿರುತ್ತೆ, ನಾವ್ ಏನು ನೋಡಕ್ ಆಗಲ್ಲ ಅನ್ಬಿಟ್ಟು ನಾವು ಸ್ಟಾಪ್ ಮಾಡಿದ್ವಿ. ಆಕ್ಚುಲಿ ಹೆಂಗ ಅನಿಸ್ತು? ಚೆನ್ನಾಗಿತ್ತು. ಯೂನಿಕ್ ಕಲ್ಚರ್ ಆಕ್ಚುಲಿ ಅಲ್ವಾ? ದಸರಾ ಮುಗಿದ್ರುನು ಅವ್ರು ತಿಂಗಳಾನ್ಗಟ್ಲೆ ಸೆಲೆಬ್ರೇಟ್ ಮಾಡ್ತಾರೆ. ಸೊ ನಮ್ ತರ ಏನ್ 10 ದಿನ ನವರಾತ್ರಿ ಆಮೇಲೆ ವೈಬ್ಸ್ ಎಲ್ಲ ಅಷ್ಟೊಂದು ಕಮ್ಮಿ ಆಗುತ್ತೆ, ಆ ತರ ಇಲ್ಲ. ಅಲ್ಲಿ ತಿಂಗಳಾನ್ಗಟ್ಲೆ ಆ ಕಲ್ಚರ್ ನೋಡೋದಕ್ಕೆ ಖುಷಿ ಆಗುತ್ತೆ ಅವ್ರನ್ನ. ನೈಸ್. ಟ್ರಾವೆಲ್ ಮಾಡೋವಾಗ ಆಕ್ಚುಲಿ ಡಿಫಿಕಲ್ಟ್ ಅಲ್ವಾ ವೆಜಿಟೇರಿಯನ್ಸ್ಗೆ? ಅಲ್ವಾ? ತುಂಬಾ ಕಷ್ಟ.
ಪ್ರೋಟೀನ್ ಸಿಗಲ್ಲ. ಈಗ ಪನ್ನೀರ್ ತಿನ್ನೋಣ ಅಂತಂದ್ರೂ ಇಟ್ಸ್ ಆಲ್ ತುಂಬ ಹಾಳು ಮಾಡ್ತಾ ಇದ್ದಾರೆ ಪನ್ನೀರ್ನ. ತಿನ್ನಕ್ಕೂ 2 ಸಲ ಯೋಚನೆ ಮಾಡಬೇಕು. ನಮಗೆ ಸೋರ್ಸ್ ಒಂದೇ ಸಿಗೋದು ಹಣ್ಣು, ನಾವು ಡ್ರೈ ಫ್ರೂಟ್ಸ್ ಏನಾದರೂ ಕ್ಯಾರಿ ಮಾಡಿರ್ತೀವಲ್ವಾ, ಅದೊಂದೇ ಪ್ರೋಟೀನ್ ನಮಗೆ. ಬಿಟ್ರೆ ಎಲ್ಲ ಕಡೆ ಬರೀ ಆಲೂಗಡ್ಡೆ ಸಿಕ್ಕಾಬಡೆ ಆಲೂಗಡ್ಡೆ. ನಾರ್ತ್ ಅಲ್ಲಿ ಬರೀ ಅದೇ ತುಂಬಾ ಆಲೂಗಡ್ಡೆ ತಿಂತ. ಸೊ ನೀವು ಏನ್ ಸಜೆಸ್ಟ್ ಮಾಡ್ತೀರಾ ಆಸ್ ಅ ವೆಜಿಟೇರಿಯನ್ ಮೋಟೋ ವ್ಲಾಗರ್? ನಮ್ಗೆ ಏನ್ ಸಜೆಸ್ಟ್ ಮಾಡ್ತೀರಿ ಫುಡ್ಡಲ್ಲಿ? ಅಂದ್ರೆ ಏನ್ ಕಾಶಸ್ ಆಗಿರ್ಬೇಕು, ಕಟ್ಕೊಂಡು ಹೋಗ್ಬೇಕಾ ಏನು ಅಂತ? ಡ್ರೈ ಫ್ರೂಟ್ಸ್ ಕ್ಯಾರಿ ಮಾಡಿ. ಲಾಂಗ್ ಡಿಸ್ಟೆನ್ಸ್ ರೈಡ್ ಮಾಡ್ತೀನಿ ಅಂದ್ರೆ ಬಿಕಾಸ್ ಅದು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಪ್ರೋಟೀನ್ ಬಾರ್ ಅದು ಇದು ತಿಂತೀನಿ ಅಂದ್ರೆ ಓಕೆ, ಇಲ್ಲ ಅಂದ್ರೆ ಮನೆಯಿಂದ ಒಂದಷ್ಟು ಉಂಡೆ ಕಟ್ಟಿಸ್ಕೊಂಬಿಡಿ, ಅದು ಇನ್ನೂ ಬೆಸ್ಟು. ಅಟ್ಲೀಸ್ಟ್ ಒಂದು 10-15 ಡೇಸ್ ಚೆನ್ನಾಗಿರತ್ತೆ. ಮನೆಯಿಂದ ತಗೊಂಡು ಹೋಗೋದಕ್ಕೆ ಆಗಲ್ಲ ಬಿಕಾಸ್ ಆಲ್ರೆಡಿ ಲಗೇಜ್ ಜಾಸ್ತಿ ಇರುತ್ತೆ, ಅದು ಒಂದು ಎಕ್ಸ್ಟ್ರಾ ಲೋಡ್ ಆಗುತ್ತೆ. ಸೊ ಇಟ್ಸ್ ಬೆಟರ್ ಸಮಥಿಂಗ್ ನ್ಯೂಟ್ರಿಷನಿಸ್ಟ್ ಆಗಿ ಏನಾದರೂ ತಗೊಂಡೋಗ ಸಾಕು ಅಲ್ವಾ? ಯಾಕಂದ್ರೆ ಏನ್ ಸಿಕ್ಕಿದ್ರು ತಿನ್ಬಿಟ್ಟು ಹೋಗ್ಬೇಕು. ತಿಂದಿಲ್ಲ ಅಂದ್ರೆ ಆಗದೇ ಇಲ್ಲ, ತಿನ್ಲೇಬೇಕ ಟೆನಿ ಕಾಸ್ಟ್ ಏನಾದ್ರು. ಇಟ್ಸ್ ಓಕೆ ಸಮಟೈಮ್ಸ್ ಏನ್ ಮಾಡೋಕ್ಕಾಗಲ್ಲ. ಓಕೆ, ಮಧ್ಯದಲ್ಲಿ ರಿಯಾಕ್ಷನ್ ವಿಡಿಯೋಸು ಮತ್ತೆ ರೋಸ್ಟ್ಗಳು ಆಮೇಲೆ ಇಂಟರ್ವ್ಯೂಗಳು ಮಾಡ್ತಾ ಇದ್ರಿ. ಏನ್ ನೀ ಸ್ಟೇಜ್ ಮಾಡ್ಬೇಕು ಸಾಕು ಮೋಟೋ ವ್ಲಾಗಿಂಗ್ ಅನ್ಕೊಂಡ್ರ ಏನು? ಮೋಟೋ ವ್ಲಾಗಿಂಗ್ ನಾನು ಯಾವತ್ತೂ ಬಿಡೋದಿಲ್ಲ. ಬಟ್ ಐ ವಾಂಟೆಡ್ ಟು ಟ್ರೈ ಎವ್ರಿಥಿಂಗ್. ರೋಸ್ಟ್ ಎಲ್ಲ ಮಾಡಿದೆ, ಸಕ್ಕತ್ತಾಗಿ ರೋಸ್ಟ್ ಮಾಡಾಕಿದ್ದೇನೆ ಎಲ್ಲಾರು. ಬಟ್ ಆಮೇಲೆ ಸ್ವಲ್ಪ ಟೈಮ್ ಆದ್ಮೇಲೆ ನಂಗೆ ರಿಯಲೈಸ್ ಆಯ್ತು, ಯಾಕೆ ಬೇಡ ಬಿಡು, ಅವ್ರ ಇಷ್ಟ ಏನಾದ್ರು ಮಾಡ್ಕೊಳ್ಳಿ ಬಿಡು. ಬಿಕಾಸ್ ಅವಾಗ ರೋಸ್ಟಿಂಗ್ ಅನ್ನೋದು ಟ್ರೆಂಡಲ್ಲಿ ಇತ್ತು ಆ ಟೈಮಲ್ಲಿ. ಇವಾಗಿಲ್ಲ ಬಿಡಿ, ಎಲ್ಲರೂ ರೋಸ್ಟರ್ ಆಗ್ಬಿಟ್ಟಿದ್ದಾರೆ. ಐ ವಾಂಟೆಡ್ ಟು ಟ್ರೈ ಸಮಥಿಂಗ್ ನ್ಯೂ, ಬಟ್ ಬೇಡ ಅಂತ ನನಗೆ ರಿಯಲೈಸ್ ಆಗಿ ಬಿಟ್ಟೆ. ಇಂಟರ್ವ್ಯೂಸ್ ಅಂತೂ ತುಂಬಾ ಇರತ್ತೆ, ಏನಾದ್ರೂ ಒಂದು ಬರ್ತಾನೆ ಇರುತ್ತೆ. ಸೊ ಐ ಕೀಪ್ ಆನ್ ಗೋಯಿಂಗ್. ನೀವು ಇಂಟರ್ವ್ಯೂ ತಗೊಂಡಿದ್ದೀರಾ ಒಂದಿಷ್ಟು ಜನದ್ದು? ನಾನು ಯಾವುದು ತಗೊಂಡಿಲ್ಲ, ನನ್ನನ್ನು ತಗೊಂಡಿದಾರ. ಆ ಕಡೆ ಇವಾಗ ಒಂದು ಗೇಮ್ ಆಡೋಣ, ಸರಿನಾ? ಎ ಫಾರ್ ಆಯ್ಕೆ ಅಂತ. ಎ ಫಾರ್ ಆಯ್ಕೆ ಮಾಡೋದು. ದೋಸೆ ನಮ್ಮ ಬಾಯಿಗೆ ಎ ಫಾರ್ ಆಯ್ಕೆ. ದೋಸೆ ನಾನೇನೋ ಒಂದು ಪ್ರಾಸ ಮಾಡಕ್ ಪ್ರಯತ್ನ ಪಡ್ತಾ ಇದ್ದೆ ಅಷ್ಟೇ. 2ರಲ್ಲಿ ಚೂಸ್ ಮಾಡ್ಬೇಕು. ರೋಸ್ಟಿಂಗ ಅಥವಾ ಇಂಟರ್ವ್ಯೂ ಕೊಡೋದ? ಆಕ್ಚುಲಿ ಎರಡೂ ಓಕೆ. ಎಲ್ಲ ಒಂದು ಆಯ್ಕೆ ಮಾಡ್ಬೇಕು ನೀವು ಇವಾಗ. ಓಕೆ, ಇಂಟರ್ವ್ಯೂ ಕೊಡೋದು. ಸೋಲೋ ರೈಡ್ ಹೋಗೋದು ಇಷ್ಟನಾ, ಗ್ರೂಪ್ ರೈಡ್ ಇಷ್ಟ? ಸೋಲೋ. KTM ಡ್ಯೂಕಾ ಅಥವಾ ರಾಯಲ್ ಎನ್ಫೀಲ್ಡ್? ರಾಯಲ್ ಎನ್ಫೀಲ್ಡ್. ಜೆನ್ಯೂನ್ ರಾಯಲ್ ಎನ್ಫೀಲ್ಡ್ ಓನರ್ಸ್ ಅಂಡ್ ಫ್ಯಾನ್ಸ್, ಸೊ ಬಿಟ್ಕೊಡಲ್ಲ ಬ್ರ್ಯಾಂಡ್. ಅಡ್ವೆಂಚರರ ಸೂಪರ್ ಬೈಕಾ? ಅಡ್ವೆಂಚರರ್ ಎನಿ ಡೇ. ಸೂಪರ್ ಬೈಕು ಹೆಂಗೆ ಅಂದ್ರೆ, ಅಡ್ವೆಂಚರ್ ಗಾಡಿಗಳು ಮಾಡೋದನ್ನ ಸೂಪರ್ ಬೈಕ್ ಮಾಡಕ್ಕಾಗಲ್ಲ, ಅಂಡ್ ಸೂಪರ್ ಬೈಕ್ ಮಾಡೋದನ್ನ ಅಫ್ಕೋರ್ಸ್ ADV ಮಾಡಕ್ಕಾಗಲ್ಲ. ಬಟ್ ಏನಂದ್ರೆ ADV ಇಸ್ ಆಲ್ವೇಸ್ ಅ ಕಂಫರ್ಟ್ ಝೋನ್ ಫಾರ್ ಎವ್ರಿ ರೈಡರ್. ಸೂಪರ್ ಬೈಕ್ ಓಡಿಸ್ತಾ ಇರೋರು ಅಡ್ವೆಂಚರ್ ಓಡಿಸ್ತೀನಿ ಅಂದ್ರೆ ಕಂಫರ್ಟಬಲ್ ಆಗಿರ್ತಾರೆ. ಈಗ ನನ್ಗೆ ADV ಓಡಿಸ್ಬಿಟ್ಟು ಸೂಪರ್ ಬೈಕ್ ಓಡಿಸು ಅಂದ್ರೆ ಕಂಪ್ಲೀಟ್ ನನ್ನ ಪೋಸ್ಚರ್ ಚೇಂಜ್ ಆಗುತ್ತೆ. ಆಂಗಲ್, ಸಿಟ್ಟಿಂಗ್ ಆಂಗಲ್, ಬೆಂಡಿಂಗ್ ಆಗೋದಾಗಿರ್ಬೋದು, ಗೇರ್ ಶಿಫ್ಟ್ ಮಾಡೋದಾಗಿರ್ಬೋದು, ಎಲ್ಲಾನು ಚೇಂಜಸ್ ಆಗುತ್ತೆ. ಮತ್ತೆ ನನಗೆ ಸ್ಪೀಡ್ ಇಷ್ಟ ಇಲ್ಲ. ಐ ಡೋಂಟ್ ಲೈಕ್ ಸ್ಪೀಡ್. ನನಗೆ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಆ ಒಂದು ಫೇಸ್ ಅಲ್ಲಿ ಹೋಗ್ಬೇಕು. ಝುಮ್ ಅಂತ ಹೋಗ್ಬಿಟ್ಟು ನಿಲ್ಸ್ಬಿಡೋದಲ್ಲ, ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು. ಸೊ ಐ ಪ್ರಿಫರ್ ADV. ಆನ್ ರೋಡಾ ಆಫ್ ರೋಡಾ? ಆನ್ ರೋಡ್. ಆಫ್ ರೋಡ್ ಅಲ್ಲಿ ಬಿದ್ದು ಮಂಡಿ ಮುರ್ಕೊಂಡು ಈ ಕೈ ಕಾಲೆಲ್ಲ ಮುರ್ಕೊಂಡು ಬಂದಿದ್ದೀನಿ. ಸೊ ಐ ಆಮ್ ಡನ್ ವಿತ್ ಆಫ್ ರೋಡಿಂಗ್. ಗುಡ್ಡ ಬೆಟ್ಟ ಎಲ್ಲ ಹತ್ತಿದ್ ಸಾಕಾಯ್ತು. ಅಲ್ಲ, ಹತ್ತೀನಿ ಮುಂದಕ್ಕೆ, ಬಟ್ ಮೊದ್ಲು ತರ ಶಕ್ತಿ ಇಲ್ಲ, ಇನ್ನಿಲ್ಲ. ಓಕೆ, ಇವಾಗ ನಿಮ್ಮ ಫಸ್ಟ್ ಗಳ ಬಗ್ಗೆ ಮಾತಾಡೋಣ. ಫಸ್ಟ್ ನಿಮ್ ಪೇಜ್ ಯಾವಾಗ ಗ್ರೋ ಆಗಕ್ ಸ್ಟಾರ್ಟ್ ಆಯ್ತು? ಇವಾಗ ನಾನು ಕೇರಳ ರೈಡ್ ಹೋದಾಗ ಮೇ ಬಿ. ಏನಕ್ಕೆ, ಹೆಂಗೆ, ಏನ್ ಕತೆ? ಸೋಲೋ ರೈಡ್ ಹೋದಾಗ. ಅವಾಗೆಲ್ಲ ಸೋಷಿಯಲ್ ಮೀಡಿಯಾ ಅಂದ್ರೆ ಜಾಸ್ತಿ ಈ ಟಿಕ್ಟಾಕ್ ಟ್ರೆಂಡ್ ಇತ್ತು ಅವಾಗ. ಇದು ಬರಕ್ಕಿಂತ ಮುಂಚೆ ಟಿಕ್ಟಾಕ್ ಇತ್ತು, ಡ್ಯಾನ್ಸ್ ರೀಲ್ಸ್ ಹಾಕೋದು ಅದು ಇದು ಇತ್ತು. ಬಟ್ ಟ್ರಾವೆಲಿಂಗ್ ಸ್ವಲ್ಪ ಕಮ್ಮಿ ಇತ್ತು. ನಾನು ಫಸ್ಟ್ ಸೋಲೋ ರೈಡು ಕೇರಳಗೆ ಹೋಗಿದ್ದೆ. ಅವಾಗಿಂದ ನಂದು ಆಕ್ಚುಲಿ ಪಯಣ ವಿತ್ ಸ್ವಾತಿ ಅಂತಿರ್ಲಿಲ್ಲ, ವಂಡರ್ಲೆಸ್ಟ್ ರೈಡರ್ ಅಂತ ಹೆಸರಿತ್ತು ನನ್ನ ಚಾನಲ್ ಅವಾಗ. ಆಮೇಲೆ ಇನಿಷಿಯಲಿ ಚೇಂಜ್ ಮಾಡಿದೆ. ಆ ಹೆಸರಲ್ಲೇ ನಾನು ಫಸ್ಟ್ ಕೇರಳಗೆ ಹೋಗಿದ್ದೆ ಆಕ್ಚುಲಿ, ವಂಡರ್ಲೆಸ್ಟ್ ರೈಡರ್ ಅನ್ನೋ ಹೆಸರಿಂದ. ಕ್ರೇಜಿ. ಸೊ ಅಲ್ಲಿಂದ ಸ್ವಲ್ಪ ಎಕ್ಸ್ಪೋಜರ್ ಸಿಕ್ತು. ಓಕೆ, ಈ ತರ ಒಬ್ರು ರೈಡರ್ ಇದಾರೆ ಅಂತ ಅವಾಗಿಂದ ಜನಕ್ಕೆ ಗೊತ್ತಾಯ್ತು. ನೀವು ಫಸ್ಟ್ ವೈರಲ್ ಆಗಿದ್ ಮೂಮೆಂಟ್ ಯಾವುದು? ಆಕ್ಸಿಡೆಂಟ್ ಆದ್ಮೇಲೆ. ಅದು ಆಗ್ಬಾರ್ದು, ಬಟ್ ಆಯ್ತು. ಓಕೆ, ಇಲ್ಲ ವೈರಲ್ ಆಗಿದ್ದೀನಿ ಇಲ್ಲ ಅಂತಲ್ಲ, ಬಟ್ ಏಕದಮ್ ವೈರಲ್ ಆಗಿದ್ದು ಆಕ್ಸಿಡೆಂಟ್ ಆದಾಗ. ಏನಂತ ವೈರಲ್ ಆದ್ರೆ ಹೆಂಗೆ, ಏನು? ಬಿದ್ದು ಬಂದ್ಲು ಇವಳು ಅಂತ. ಬಿದ್ದು ಬಂದ್ಲು, ಕೈ ಕಾಲು ಮುರ್ಕೊಂಡ್ಲು,
ಹಂಗೆ ವೈರಲ್ ಆದೆ. ಬಟ್ ಅದಾದ್ಮೇಲೆ ಜನ ಅದೇ ತರ ಪ್ರೀತಿ ಕೊಟ್ರು. ಲೈಕ್ ನಾನು ಇವತ್ತು ಇಷ್ಟು ಬೇಗ ಕ್ಯೂರ್ ಆಗಿ ರಿಕವರಿ ಆಗಿ ಆರಾಮಾಗಿದ್ದೀನಿ ಅನ್ನೋದಕ್ಕೆ ಅವ್ರ ಆಶೀರ್ವಾದನೂ ಮೇನ್ ಇಂಪಾರ್ಟೆಂಟ್. ಸೊ ಬಿಗ್ ಬಂದೆ ಅಂತ ಆಡ್ಕೊಡ್ಲಿಲ್ಲ, ಬಿಟ್ಟು ನಾನು ಸಪೋರ್ಟ್ ಮಾಡಿ ದಟ್ಸ್ ಕನ್ನಡ ಆಡಿಯನ್ಸ್ ಫಾರ್ ಅಸ್ ಅಲ್ವಾ. ಫಸ್ಟ್ ಬ್ರ್ಯಾಂಡ್ ಡೀಲ್ ಯಾವ್ದು ನಿಮ್ದು? ಯಾವ ಬ್ರ್ಯಾಂಡ್? ರಾಯಲ್ ಎನ್ಫೀಲ್ಡ್. ರಾಯಲ್ ಎನ್ಫೀಲ್ಡ್ ಫುಲ್ ಬಿಗ್ ಬ್ರ್ಯಾಂಡ್ಸೇ ಬರೋದಲ್ವಾ. ಏನಂತ ಇದು ಇತ್ತು ಆಗ ರಾಯಲ್ ಎನ್ಫೀಲ್ಡ್ ಅವರು ಪಿಚ್ ಮಾಡ್ತಾ ಇದ್ರು ಇನ್ಫ್ಲೂಯೆನ್ಸಸ್ಗಳನ್ನ. ಏನಕ್ಕೆ ಅವ್ರ ಬೈಕ್ಗೋಸ್ಕರ? ಬೈಕ್ಗಲ್ಲ, ಕಂಪ್ಲೀಟ್ ಬ್ರ್ಯಾಂಡ್ಗೆ ನೀವು ಒಂದು ಗೇರ್ಸ್ ಆಗಿರ್ಬೋದು ಅಥವಾ ಹೊಸ ಬೈಕ್ ಲಾಂಚ್ ಆದಾಗ ಆಗಿರ್ಬೋದು ಅದನ್ನ ಪ್ರಮೋಟ್ ಮಾಡೋದಕ್ಕಾಗಿರ್ಬೋದು. ಈ ರೀತಿ ನಾವು ಆರಿ ಓನರ್ ಆಲ್ರೆಡಿ ಆಗಿರೋದ್ರಿಂದ ನಮ್ಮ ಡೇಟಾ ಅಲ್ಲಿರುವಂತ ಟೀಮ್ ಮ್ಯಾನೇಜರ್ ಆಗಿರ್ಬೋದು ಯಾರು ಸೆಂಡ್ ಮಾಡಿರ್ತಾರೆ. ಸೊ ಅಲ್ಲಿಂದ ಮ್ಯಾನೇಜರ್ಸ್ಗಳು ನಮ್ಮ ಒಂದು ಡೇಟಾನ ಶೇರ್ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಅಂದ್ರೆ ಪೇ ಮಾಡೋದಿಲ್ಲ. ಹೊಸ ಬೈಕ್ ಲಾಂಚ್ ಆದಾಗ ಎಕ್ಸ್ಕ್ಲೂಸಿವ್ ಆಗಿ ನಮ್ಮನ್ನು ಇನ್ವೈಟ್ ಮಾಡ್ತಾರೆ. ಹೊಸ ಗೇರ್ಸ್ ಲಾಂಚ್ ಆದಾಗ ಗೇರ್ಸ್ಗಳನ್ನ ನಮಗೆ ಕಳಿಸ್ಕೊಡ್ತಾರೆ. ಸೊ ಈ ರೀತಿ ಇನ್ಫ್ಲೂಯೆನ್ಸರ್ ಮಾರ್ಕೆಟಿಂಗು ರಾಯಲ್ ಎನ್ಫೀಲ್ಡ್ ಅವ್ರು ಶುರು ಮಾಡಿದ್ರು. ಅಲ್ಲಿಂದ ಫಸ್ಟ್ ಶುರುವಾಗಿದ್ದು ನಮ್ಮ ಬ್ರ್ಯಾಂಡಿಂದಾನೆ, ಆಮೇಲೆ ಲೇಟರ್ ಅವ್ರು ಎಲ್ಲರೂ ಬಂದ್ರು. ನಿಮ್ದು ಫಸ್ಟ್ ಬಿಗ್ ಪೇಮೆಂಟ್ ಯಾವ್ದು ಹೇಳ್ಬೋದಾ? ಎಷ್ಟು ಅಂತ? ಬೈಕ್ ಇಂದನ ಅಥವಾ ನನ್ನ ನಾರ್ಮಲ್ ಕಾಂಟೆಂಟ್ ಕ್ರಿಯೇಷನ್ ಇಂದಾನು? ಒಂದು ಬೈಕ್ ಇಂದ, ಒಂದು ಕಾಂಟೆಂಟ್ ಕ್ರಿಯೇಷನ್ ಇಂದ. ಬೈಕ್ ಇಂದ ಪ್ರಮೋಷನ್ ಮಾಡಿರ್ತೇನೆ, ಬ್ರ್ಯಾಂಡ್ಗಳ ಪ್ರಮೋಷನ್. ನನಗೆ ಒಂದು ಪೇಮೆಂಟು 30,000 ರೂಪಾಯಿದು ಬಂದಿದೆ ರೀಲ್ಸ್ ಇಂದ, ಬ್ರ್ಯಾಂಡ್ ಕಡೆಯಿಂದ. ಅದು ಬಿಟ್ಟು ನನ್ನ ಮಾಮೂಲಿ ಯೂಟ್ಯೂಬ್ ವ್ಲಾಗ್ಸ್ ಎಲ್ಲ ಮಾಡ್ತೀನಿ ಅಂತ ಅಂದ್ರೆ ಒಂದು ಪೇಮೆಂಟು 2.5 ಲಕ್ಷ ಬಂದಿದೆ. ಇಟ್ಸ್ ಫ್ರಮ್ ಫೇಸ್ಬುಕ್. ವಿಡಿ ಅದು ಅಂದ್ರೆ ಮೆಜೆಸ್ಟಿಕ್ ಅಂಡರ್ ಪಾಸ್. ಆಕ್ಚುಲಿ ಫಸ್ಟ್ ಎಕ್ಸ್ಪೋಸ್ ಮಾಡಿದೆ ನಾನು ಅಂಡರ್ ಪಾಸ್ನ. 13 ಮಿಲಿಯನ್ ಓಡಿದೆ, ಇವತ್ತು ಓಡ್ತಿದೆ ಆ ವಿಡಿಯೋ ನಂದು. ಸೊ ಅದು ವೈರಲ್ ಆದ್ಮೇಲೆ ತುಂಬಾ ಜನ ಕ್ರಿಯೇಟರ್ಸ್ಗಳು ಅದನ್ನೇ ಸೇಮ್ ಕಾಪಿ ಮಾಡಿ ಎಲ್ಲ ಮಾಡಿದ್ರು. ಅದಾದ್ಮೇಲೆ ಅದೇನಾಯ್ತು, ಉಪಾರ್ಪೇಟೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಹೋಯ್ತು, ಇದರ ಒಬ್ರು ವಿಡಿಯೋ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ನನಗೆ ಸ್ಟೇಷನ್ ಇಂದ ಕಾಲ್ ಬಂದು ವಿಡಿಯೋ ಡಿಲೀಟ್ ಮಾಡಿ ಅಂತ ಬಂತು. ನಾನು ವಿಡಿಯೋ ಡಿಲೀಟ್ ಮಾಡಲ್ಲ ಅಂತ ಹೇಳಿದೆ, ಬಿಕಾಸ್ ಫ್ಯಾಕ್ಟ್ ನಡೀತಿದೆ, ಇದನ್ನ ನೀವು ಕಮ್ಮಿ ಮಾಡ್ಬೇಕಿಲ್ಲ ನಡೀತಿರೋ ಆಕ್ಟಿವಿಟೀಸ್ನ. ಪೊಲೀಸೇ ಸಪೋರ್ಟ್ ಇದ್ರು ಕೆಲವೊಂದ್ಸಲ ಅಲ್ಲಿ. ಸೊ ಅದಾದ್ಮೇಲೆ ಗ್ರಾಜುವಲಿ CCTV ಎಲ್ಲ ಅಳವಡಿಕೆ ಮಾಡಿದ್ದಾರೆ. ಇವಾಗ ನಾನು ಹೋಗಲ್ಲ ಆ ಕಡೆಗೆ, ಬಟ್ ಆ ಕಡೆಯಿಂದ ಕೇಳೋದೇನು ಅಂದ್ರೆ ಸ್ವಲ್ಪ ಕಮ್ಮಿ ಆಗಿದೆ ಅಂತ. ಸೊ ಜನ ಓಡಾಡೋದಕ್ಕೆ ಆರಾಮಾಗಿದೆ ಅಂತ. ಸೊ ಐ ಥಿಂಕ್ ಇಟ್ ವಾಸ್ ಗುಡ್ ಫಾರ್ ಎ ಗುಡ್ ಕಾಸ್ ಆ ತರ. ಸೊ ಅದೇ ಸಿಕ್ಕಾಬಡೆ ವೈರಲ್ ಆಗಿತ್ತು ನಂದು. ಓಕೆ, ಇನ್ನೊಂದು ಗೇಮ್ ಇದೆ, ಅಣಕು ಕುಣ್ಕು ಅಂತ. ಒಬ್ರನ್ನ ಚೂಸ್ ಮಾಡ್ಕೊಂಡು ಹೋಗ್ಬೇಕು, ಒಂದು ವಿಷಯನ ಅಥವಾ ಒಬ್ಬ ವ್ಯಕ್ತಿನ ಚೂಸ್ ಮಾಡ್ಕೊಂಡು ಹೋಗ್ಬೇಕು ಆಪ್ಷನ್ಸ್ ಅಲ್ಲಿ. DVN ಕನ್ನಡನ, ಗೌತಮ್ ನಾಯ್ಡುನ? ತುಂಬಾ ಕಾಂಪ್ಲಿಕೇಟ್ ಆಗಿರೋ ಕ್ವಶನ್ ಕೇಳ್ತಾ ಇದ್ದೀರಾ ನೀವು ಇವಾಗ. ಇಬ್ರು ಬೇಜಾರು ಮಾಡ್ಕೊಂತಾರೆ ಇವಾಗ. ಆಕ್ಚುಲಿ ಇಬ್ರು ಇಲ್ಲಪ್ಪ, ಒಬ್ರನ್ನ ಚೂಸ್ ಮಾಡ್ಬೇಕು ಇವಾಗ. ಬಿಕಾಸ್ ನಾನು ಫಸ್ಟ್ PT ರೈಡ್ ಹೋಗಿದ್ದು ಗೌತಮ್ ನಾಯ್ಡು ಜೊತೆ. DV ಇಸ್ ಮೈ ವೆರಿ ಕ್ಲೋಸ್ ಫ್ರೆಂಡ್. ಸೊ ಓಕೆ, ಐ ವಿಲ್ ಚೂಸ್ ಗೌತಮ್ ನಾಯ್ಡು. ಗೌತಮ್ ನಾಯ್ಡುನ DC ಡೇಸಾ? ಹಿಂಗ್ ಕೇಳಿದ್ರೆ DC ಡೇಸಾ XP ಗರ್ಲ? XP ಗರ್ಲ ಟ್ರಿಪಲ್ ರಶಾ? ಟ್ರಿಪಲ್ ರಶ್. ಸೆಕೆಂಡ್ ಆಪ್ಷನ್ ಹೇಳಿದ್ರೆ ಟ್ರಿಪಲ್ ರಶಾ ದಿ ಥ್ರಾಟ್ಲರ್? ದಿ ಥ್ರಾಟ್ಲರ್ ಅಥವಾ KA09 ರೈಡರ್? ಹರ್ಷ. ದಿ ಥ್ರಾಟಲ್. ಓಕೆ, ಐ ವಿಲ್ ಸೇ ಹರ್ಷವರ್ಧನ. ಓಕೆ, ಬೆಸ್ಟ್. ಹರ್ಷವರ್ಧನನ 69th ವ್ಯಾಂಡರ್ಲಸ್ಟ್? 69th ವ್ಯಾಂಡರ್ಲಸ್ಟ್ ನಿಖಿಲ್ ಅವರ ಆನಿ ಅರುಣ? ನಿಖಿಲ ಎಸ್, ನಿಖಿಲ ಅಥವಾ ಡ್ಯೂಕ್ ಗಿರಿನ? ಇದು ತುಂಬಾ ಕಾಂಪ್ಲಿಕೇಟ್ ಆಗಿರುವಂತ ಕ್ವಶನ್, ಬಿಕಾಸ್ ಎಲ್ಲರೂ ಗೊತ್ತಿರೋರು, ಎಲ್ಲರೂ ಕ್ಲೋಸ್ ಫ್ರೆಂಡ್ಸೇ. ಓಕೆ, ನಿಖಿಲಿಗೆ ಜಾಸ್ತಿ ಓಟ್ ಆಯ್ತು. ಓಕೆ, ಡ್ಯೂಕ್ ಶಿಫ್ಟ್ ಆಗ್ತೀನಿ, ಗಿರಿ. ಓಕೆ, ಹಿಂಗ್ ಚೂಸ್ ಮಾಡ್ತಾ ಇದಾರೆ ಅವರು. ಎಲ್ಲರಿಗೂ ಸಮಪಾಲ್ ಕೊಡೋಣ. ಡ್ಯೂಕ್ ಗಿರಿನ, ಮೋಹನ್ ಜಯಣ್ಣನ? ಡ್ಯೂಕ್ ಗಿರಿ. ಓಕೆ, ಗಿರಿನ ಅಥವಾ ಟ್ರಿಪಲ್ B ಬಾನ್ ಬೀಸ್ಟ್ ಬೈಕರ? ಡ್ಯೂಕ್ ಗಿರಿನ. ಏನ್ ಕೇಳೋದು ಡ್ಯೂಕ್ ಗಿರಿ ಅವ್ರಿಗೆ? ಹೆಂಗ್ ಕೊಡಿಸ್ತೀರಾ ನೀವು? ಅವರು ಜಟಾಯು ಕ್ಲಬ್ ಮಾಡಿದ್ದಾರೆ 4x4. ನಾನು ರಿಕವರಿ ಆದ್ಮೇಲೆ ಟ್ರಿಪ್ ಕರ್ಕೊಂಡು ಹೋಗ್ತೀನಿ ಅಂದಿದ್ರು, ಇನ್ನೂ ಕರ್ಕೊಂಡು ಹೋಗಿಲ್ಲ. ಅವ್ರನ್ನ ಕರ್ಕೊಂಡೋಗಿ ನನ್ನ ಜೊತೆ ಕರ್ಕೊಂಡು ಆಯ್ತಾ? ಇಂಡಸ್ಟ್ರಿ ಟಾಕ್ಸ್ ಮತ್ತೆ ಚಾಲೆಂಜಸ್ ಬಗ್ಗೆ ಮಾತಾಡೋಣ. ಇವಾಗ ನಾನು ಒಬ್ಳು ಹುಡುಗಿ, ಐ ವಾಂಟ್ ಟು ಬಿಕಮ್ ಅ ಮೋಟೋ ವ್ಲಾಗರ್. ನಂಗೆ 3 ಟಿಪ್ಸ್ ಹೇಳ್ಬೇಕು. ಒಂದು ಬೈಕಲ್ಲಿ, ಒಂದು ಸೇಫ್ಟಿ ಗೇರ್ಸ್ ಅಲ್ಲಿ, ಇನ್ನೊಂದು ಇಕ್ವಿಪ್ಮೆಂಟ್ಸ್ ಟು ಮೋಟೋ ವ್ಲಾಗ್. ಏನ್ ಹೇಳ್ತೀರಾ? ಯಾವ ಬೈಕ್ ತಗೊಳ್ಳಿ?
ಬೈಕ್ ಇಸ್ ಟೋಟಲಿ ಯುವರ್ ಚಾಯ್ಸ್. ನಿಮ್ಮ ತಲೆಯಲ್ಲಿ ಸ್ಪೋರ್ಟ್ಸ್ ಬೈಕ್ ಬೇಕಾ, ADV ಬೇಕಾ, ಯು ನೀಡ್ ಟು ಡಿಸೈಡ್ ಯುವರ್ ಕಂಫರ್ಟ್ ಝೋನ್. ಬೈಕಲ್ಲಿ ನಾನು ಸಜೆಷನ್ ಮಾಡಲ್ಲ, ಬಿಕಾಸ್ ಅಲ್ಲಿ ನೀವು ಬಜೆಟ್ ಎಷ್ಟಾಗುತ್ತೆ, ಕಾಲ್ ಎಟ್ಕಲ್ಲ. ಬಜೆಟ್ ಫ್ರೆಂಡ್ಲಿ ನನ್ ಗಿಡ್ ಅದೇನೆ 5'4" ಇರೋ ಹುಡುಗಿಗೆ ಬಜೆಟ್ ಅಲ್ಲಿ ಏನ್ ಬಜೆಟ್? ಎಷ್ಟು ಕಡಿಮೆ ಬಜೆಟ್ ಯಾವುದು? ಅಬೋ 350cc 40% ಟ್ಯಾಕ್ಸ್ ಕಟ್ಟಬೇಕು. ಓ ಮೈ ಗಾಡ್ ನಿರ್ಮಲಾ. ಸೊ ಬಜೆಟ್ ಫ್ರೆಂಡ್ಲಿ 5'4" ಶಾರ್ಟ್ ಹುಡುಗಿಗೆ ಬೈಕು ಸೇಫ್ಟಿ ಗೇರ್ಸು ಮತ್ತೆ ಇಕ್ವಿಪ್ಮೆಂಟ್ಸು ಏನೇನು ಸಜೆಸ್ಟ್ ಮಾಡ್ತೀರಾ? ಸರಿ, ನಾನು ರಾಯಲ್ ಎನ್ಫೀಲ್ಡ್ ಬಿಟ್ಕೊಡಲ್ಲಪ್ಪ, ನಾನು ಜೆನ್ಯೂನ್ ಓನರು. ಸೊ ರಾಯಲ್ ಎನ್ಫೀಲ್ಡಲ್ಲಿ ಸ್ಕ್ರಾಮ್ ತಗೋಬೋದು, ಹಂಟರ್ ತಗೋಬೋದು, ಇಲ್ಲಾಂದ್ರೆ ಹೊಸ ಕ್ಲಾಸಿಕ್ 350 ತಗೋಬೋದು, ಏನು ತೊಂದರೆ ಇಲ್ಲ. ಹಿಮಾಲಯ ಏನಾದ್ರೆ ತುಂಬ ಹೈಟ್ ಆಗುತ್ತೆ. ಓಕೆ, ಬೈಕ್ ಇದು ಸೇಫ್ಟಿ ಗೇರ್ಸು ತಲೆಯಿಂದ ಕಾಲ್ವರೆಗೂ ಕಂಪ್ಲೀಟ್ಲಿ ಸೇಫ್ಟಿ ಗೇರ್ಸ್ ಕಂಪಲ್ಸರಿ ಬೇಕು. ಅದ್ರಲ್ಲಿ ಕಂಪೇರ್ ಆಗುವಂಥ ಅವಶ್ಯಕತೆ ಏನೂ ಇಲ್ಲ. ಸೊ ಬಜೆಟ್ಟು ಅಷ್ಟೇ. ಆದರೆ ನಿಮಗೆ ಹೈ ಎಂಡ್ ಬೇಕು ಅಂದರೆ ತುಂಬ ಹೈ ಎಂಡ್ ಸಿಗುತ್ತೆ, ಮಿಡ್ ರೇಂಜಲ್ಲಿ ಬೇಕು ಅಂದರೆ ಮಿಡ್ ರೇಂಜಲ್ಲಿ ಸಿಗುತ್ತೆ, 5-6 ಸಾವಿರ ರೂಪಾಯಿಗೂ ಸಿಗುತ್ತೆ. ಚಾಯ್ಸಸ್ ಯೂರ್ಸ್, ಬಟ್ ತಲೆಯಿಂದ ಕಾಲ್ವರೆಗೂ ಕಂಪ್ಲೀಟ್ ಗೇರ್ ಅಪ್ಪಲ್ಲಿ ಇರಬೇಕು. ನೆಕ್ಸ್ಟು ಎಕ್ವಿಪ್ಮೆಂಟ್ಸ್ ಫಾರ್ ಮೋಟೋ ವ್ಲಾಗಿಂಗ್. ಗೋಪ್ರೋ ಬೇಕು. ಗೋಪ್ರೋ ಅಲ್ಲಿ ಚಾಯ್ಸಲ್ಲಿ ಡಿಸೈ ಆದರೂ ತೊಗೊಳ್ಳಿ, ಗೋಪ್ರೋ ಆದರೂ ತೊಗೊಳ್ಳಿ, ನಿಮ್ಮ ಬಜೆಟು, ನಿಮ್ಮ ಕನ್ವೀನಿಯೆಂಟು. ಅದಕ್ಕೆ ಕರೆಕ್ಟಾಗಿರೋ ಹೆಲ್ಮೆಟ್ ತೊಗೊಳ್ಳಿ. ಫಸ್ಟು ಹೆಲ್ಮೆಟ್ಟಿಗೆ ಮೌಂಟ್ ಮಾಡಬೇಕು. ಆ ಮೌಂಟಿಗೆ ಅಂತ ನೀವು ಒಂದು ಹೆಲ್ಮೆಟ್ ಒಂದು ಅಪ್ರಾಕ್ಸಿಮೇಟ್ಲಿ ಹೇಳೋದು ಒಂದು 8,000 ರೂಪಾಯಿ ಒಂದು ಹೆಲ್ಮೆಟ್ ಇಟ್ಕೊಳ್ಳೋಣ. ಅದಕ್ಕೆ ಮೌಂಟ್ 2-2.5 ರೂಪಾಯಿ ಆಗುತ್ತೆ. ಅದಕ್ಕೆ ಕ್ಯಾಮ್ರಾ ಒಂದು 60,000 ರೂಪಾಯಿ ಆಗುತ್ತೆ. ಆ ಕ್ಯಾಮ್ರಾಗೆ ಎಕ್ಸ್ಟ್ರಾ ಬ್ಯಾಟ್ರಿ, ಅದಕ್ಕೆ ಅಡಾಪ್ಟರು, ಅದಕ್ಕೆ ವಾಟರ್ ಪ್ರೂಫ್ ಕೇಸು ಎಲ್ಲ ಸೇರಿದ್ರೆ ಒಂದು 80,000 ಆಗುತ್ತೆ, ಓನ್ಲಿ ಫಾರ್ ಕ್ಯಾಮ್ರಾ ಆ್ಯಂಡ್ ಅದರ್ ಆಕ್ಸೆಸರೀಸ್. ಅದಾದಮೇಲೆ 360 ಬೇಕಾ, 360ಗೆ ಒಂದು 60,000 ಇಡಬೇಕು. ಅದಕ್ಕೆ ಕ್ಲ್ಯಾಂಪು ಮೌಂಟ್ ಎಲ್ಲ ಸೇರಿ ಇದೆಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಸಿಂಪಲ್ ಆಗಿ ಹೇಳಿ 1 ಲಕ್ಷ ಇಟ್ಬಿಡಿ ಎಕ್ವಿಪ್ಮೆಂಟ್ಸ್ ತೊಗೊಳೋದಕ್ಕೆ. ಸೆಕೆಂಡ್ಸಲ್ಲಿ ತೊಗೊಂಡ್ರೆ ಓಕೆ, ಇಲ್ಲ ಅಂದರೆ ಒರಿಜಿನಲ್ ಅಂದರೆ 1 ಲಕ್ಷ ಇಡಬೇಕು ಇವಾಗ ಮಾರ್ಕೆಟ್. ಎಸ್ಪೆಷಲಿ ಫೀಮೇಲ್ ಮೋಟೋ ವ್ಲಾಗರ್ಸು ಮೂರು ವಿಚಾರದ ಬಗ್ಗೆ ಯಾವಾಗಲೂ ಕಾಶಿಯಸ್ ಆಗಿರಬೇಕು ಅಂತ ಅಂದ್ರೆ ಯಾವುದು? ಈ ವಿಚಾರ ಮೇಲ್ ಮೋಟೋ ವ್ಲಾಗರ್ಸ್ಗೆ ಅಪ್ಲೈ ಆಗಲ್ಲ, ಆ ಫೀಮೇಲ್ಸ್ಗೆ ಮಾತ್ರ, ಬರೀ ಫೀಮೇಲ್ಸ್ಗೆ. ಲೇನ್ ಡಿಸಿಪ್ಲಿನ್ ಫಾಲೋ ಮಾಡಿ. ನಾವು ಲೆಫ್ಟಲ್ಲಿ ಇರಬೇಕು ಬೈಕ್ಸ್ ಇನ್ ಇಂಡಿಯಾಲಿ, ಲೆಫ್ಟಲ್ಲಿ ಇರೋಣ. ರೈಟಿಗೆ ಬಂದ್ಬಿಟ್ಟು ಇಂಡಿಕೇಟರ್ ಹಾಕ್ಬಿಟ್ಟು ಲೆಫ್ಟಿಗೆ ಹೋಗೋದು, ಇಟ್ ಇಸ್ ವೆರಿ ಡೇಂಜರ್. ಸೊ ಲೇನ್ ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್. ಎರಡನೇ ವಿಚಾರ, ಅದೇ ವಾಶ್ರೂಮ್ಸ್ ಯೂಸ್ ಮಾಡಬೇಕಾದ್ರೆ ಸ್ವಚ್ಛ ಭಾರತ ಅಂತ ಹೇಳ್ತೀವಿ, ಆದರೆ ಪೆಟ್ರೋಲ್ ಬಂಕ್ಸ್ಗಳಲ್ಲಿ ಇವತ್ತಿಗೂ ವಾಶ್ರೂಮ್ಸ್ಗಳು ಕ್ಲೀನ್ ಆಗಿಲ್ಲ, ನೀಟಾಗಿಲ್ಲ, ಆ್ಯಂಡ್ ಇಟ್ಸ್ ವೆರಿ ಹಾರಿಬಲ್. ಡೋರ್ಸ್ಗಳಿಗೆ ಲ್ಯಾಕ್ಸ್ ಇರೋದಿಲ್ಲ. ಹೌದು. ಆ್ಯಂಡ್ ಎನಿ ಟೈಮ್ ಯಾರು ಬೇಕಾದರೂ ಟಕ್ಕನಂಗೆ ಬರಬಹುದು. ಈ ವಿಚಾರದ ಬಗ್ಗೆ ಗಮನ ಇಟ್ಕೊಳ್ಳಿ. ಸೊ ಎಲ್ಲಾದ್ರೂ ಓಪನ್ ಸ್ಪೇಸ್ ಸಿಕ್ಕಿದ್ರೆ ಇಟ್ಸ್ ಬೆಟರ್ ಟು ಗೋ ದೇರ್ ಇನ್ಸ್ಟೆಡ್ ಆಫ್ ವಾಶ್ರೂಮ್ಸ್ ಅಲ್ವಾ. ಇನ್ಫೆಕ್ಷನ್ಸ್ ಆಗೋದು ಅದು ಇದು ಎಲ್ಲ ರಿಸ್ಕ್ ಬೇಡ. ಓಪನ್ ಸ್ಪೇಸ್, ವಾಶ್ರೂಮ್ಸ್ ಬಗ್ಗೆ ಗಮನ ಇಟ್ಕೊಳ್ಳಿ. ಕರೆಕ್ಟ್ ಟೈಮ್ಗೆ ಊಟ ನಿದ್ದೆ ಎರಡೂ ಇಂಪಾರ್ಟೆಂಟ್. ರೈಡನ್ನ ಮಾಡ್ಬಿಡ್ತೀರಾ, ಊಟ ತಿಂಡಿ ನಿದ್ದೆ ಮಾಡೋದಿನ ಬಿಟ್ರೆ ನಂತರ ಒಡ್ಸ್ಕೊಂತೀರಾ. ಸಾರಿ, ತುಂಬಾ ಇಂಪಾರ್ಟೆಂಟ್ ಅದು. ಹೌದು. ಸೇಫ್ಟಿ ಬಗ್ಗೆ ಏನು ಹೇಳ್ತೀರಾ? ಇಂಡಿಯಾ ಸೇಫ್ ಇದೆ, ಇಲ್ಲ ಅಂತಲ್ಲ. ಸೋಲೋ ಟ್ರಾವೆಲ್ ಮಾಡ್ತೀನಿ ಅಂತಂದ್ರೆ ಸೇಫ್ ಇದೆ, ಬಟ್ ಕೆಲವೊಂದು ಜಾಗಗಳಲ್ಲಿ ಇವತ್ತಿಗೂ ಸೇಫ್ಟಿ ಇಲ್ಲ. ಯಾವ ತರ ಸೇಫ್ಟಿ ಇಲ್ಲ ಅಂದ್ರೆ, ಒಂದು ರಾಂಗ್ ರೂಟಲ್ಲಿ ಬಂದು ನಮಗೆ ಹೊಡೆದ್ಬಿಟ್ಟು ನಮ್ಮ ಮೇಲೆ ಕತೆ ತಿರುಗಿಸ್ಬಿಡ್ತಾರೆ. ಇದು ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಆಗಿದೆ. ಮಿರ್ಜಾಪುರಲ್ಲಿ ಅಪೋಸಿಟ್ ಅವ್ರು ಬಂದು ನನಗೆ ಹೊಡೆದ್ಬಿಟ್ಟು ನನ್ನ ಮೇಲೆ ಗೂಬೆ ಕೂರಿಸಿದ್ರು. ಯು ಆರ್ ಇನ್ ಮಿರ್ಜಾಪುರ್? ಹೌದು, ಮಿರ್ಜಾಪುರಲ್ಲಿ. ಅಪೋಸಿಟ್ ಅಲ್ಲಿ ತ್ರಿಬಲ್ಸ್ ಬಂದು ನನಗೆ ಗುದ್ದಿರೋದು, ನಾನು ಬಿದ್ದಿದ್ದೆ. ಯಾರು ಹೆಲ್ಪ್ ಮಾಡಲಿಲ್ಲ, ಬಾಯ್ ಬಡ್ಕೊಂಡು ಅದು ರೆಕಾರ್ಡ್ ಎಲ್ಲ ಆಗಿ ಅದು ಫುಲ್ ವೈರಲ್ ಆಗಿತ್ತು, ಯೂಟ್ಯೂಬಲ್ಲೆಲ್ಲ ಹಾಕಿದ್ದೀನಿ ನಾನು. ಹೌದಾ? ಅದಾದ್ಮೇಲೆ ಆ ಥರ ರಾಂಗ್ ಆಗಿ ಬಂದು ನಮ್ಮ ಮೇಲೆ ಹೇಳ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಸೊ ಲೇನ್ ಡಿಸಿಪ್ಲಿನ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, ಅಲ್ಲಿಗೆ ಬರುತ್ತೆ. ಸೊ ಇನ್ನು ಆ ಥರ ಇನ್ನೇನಿಲ್ಲ, ಆರಾಮಾಗಿ ಟ್ರಾವೆಲ್ ಮಾಡಬಹುದು. ಬಟ್ ಹೋಟೆಲ್ಗಳಲ್ಲಿ ಸ್ಟೇ ಆಗಬೇಕಾದ್ರೆ ಸ್ವಲ್ಪ ನೋಡ್ಕೊಳ್ಳಿ. ಯಾಕಂದರೆ ಸ್ಟೇ ಬಗ್ಗೆ ಹೇಳಿದೆ. ಸ್ಟೇಯಲ್ಲಿ ನಮಗೆ ನಾವು ಹೆಂಗೆ ಸೇಫ್ಟಿಯಾಗಿ ರೂಮಲ್ಲಿ ಮಲ್ಕೋಬೇಕು, ಅದೇ ರೀತಿ ಬೈಕ್ಗಳ ಪಾರ್ಕಿಂಗ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಏನಾದರೂ ಪಾರ್ಟ್ಸ್ ಕಿತ್ಕೊಂಡು ಹೋಗ್ಬಿಟ್ರೆ ನಮಗೆ ಗೊತ್ತಿರಲ್ಲ. ಆಮೇಲೆ ನಾವು ತುಂಬ ಲಗೇಜ್ ಸ್ಟಕ್ ಮಾಡಿರ್ತೀವಿ, ಬೀಗ ಹಾಕಿರ್ತೀವಿ, ಆದರೆ ಬೀಗ ಹೊಡಿಯೋರು ತುಂಬ ಜನ ಇರ್ತಾರೆ. ಅದಕ್ಕೂ ಟ್ಯಾಲೆಂಟ್ ಇರಬೇಕು. ಆ ಟ್ಯಾಲೆಂಟ್ ತುಂಬ ಜನಕ್ಕಿದೆ ಆ್ಯಕ್ಚುಲಿ, ಬೀಗ ಹೊಡಿಯೋ ಟ್ಯಾಲೆಂಟು. ಸೊ ಗಾಡಿ ತುಂಬ ಸೇಫ್ ಆಗಿರುವಂಥ ಜಾಗದಲ್ಲಿ ನೋಡಿಕೊಂಡು ಪಾರ್ಕಿಂಗ್ ಮಾಡಿ. ಒಂದು 500 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ಸ್ಟೇ ಲೊಕೇಶನ್. ಗಾಡಿ ಇಂಪಾರ್ಟೆಂಟ್. ಹೌದು. ಸೊ ರೂಮು ಅಷ್ಟೇ ನೋಡ್ಕೊಂಡು ಮಾಡ್ಕೊಳ್ಳಿ. ಇನ್ನೇನಿಲ್ಲ, ಎವ್ರಿಥಿಂಗ್ ಇಸ್ ಫೈನ್. ಯಾಕಂದರೆ ನಾವು ಸೋಲು ಅಂತ ಅನ್ಸೋದಿಲ್ಲ. ನಾವು ರೈಡಲ್ಲಿದ್ದಾಗ ಬ್ರೇಕ್ ಡೌನ್ ಆಯಿತು ಅಂತ ಅಂದ್ರೂ ಯಾರಾದರೂ ಒಬ್ರು ಹೆಲ್ಪ್ ಮಾಡ್ತಾರೆ. ಬ್ರೇಕ್ ಡೌನ್ ಆದರೆ ನಾವು ಬೇಸಿಕ್ಸ್ ನಾವು ಮಾಡ್ಕೋತೀವಿ. ತುಂಬ ಆಗಿಲ್ಲ ಅಂತಂದರೆ ಯಾರಾದರೂ ಅಪ್ರೋಚ್ ಆಗೇ ಆಗ್ತಾರೆ. ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗ ನೀವು ನನ್ನ ಮೆಂಟರು, ನೀವು ನನಗೆ ಹೇಳ್ಕೊಡ್ತಾ ಇದ್ದೀರಾ. ಡು ಯು
ಥಿಂಕ್ ಐ ಶುಡ್ ಗೋ ಇನ್ ಟು ಮೋಟೋ ಬ್ಲಾಗಿಂಗ್? ಇದ್ರಲ್ಲಿ ದುಡ್ಡಿದೆಯಾ? ಈ ಎಕಾನಮಿಯಲ್ಲಿ ಸರ್ವೈವ್ ಆಗ್ಬೋದಾ? ಹೆಂಗ್ ಮಾಡ್ಬೋದು? ಎಷ್ಟು ದುಡ್ಡಿದೆ? ಇದು 50-50. ದುಡ್ಡಿನ ವಿಚಾರದಲ್ಲಿ 50-50. ಈಗ ಫಾರ್ ಎಕ್ಸಾಂಪಲ್ ಯೂಟ್ಯೂಬಲ್ಲಿ ನಾನು ಏನೋ ದುಡ್ಡು ಅರ್ನ್ ಮಾಡ್ಬಿಡ್ತೀನಿ, ನಾನು ದೊಡ್ಡ ಮೋಟೋ ಬ್ಲಾಗರ್ ಆಗ್ಬಿಡ್ತೀನಿ, ನನ್ಗೆ ಇಷ್ಟು ದುಡ್ಡು ಬಂದ್ಬಿಡುತ್ತೆ ಲಕ್ಷಾಂತರ ರೂಪಾಯಿ, ನಾನು ಯಾವುದೋ ಒಂದು ಸೂಪರ್ ಬೈಕ್ ತಗೋಬಿಡ್ತೀನಿ. ಇದು ಹೆಂಗಾಗ್ಬಿಟ್ಟಿದೆ ಅಂದರೆ ಈ ಜನ್ಜಿ ಜನ್ರೇಷನಲ್ಲಿ ಇದು ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಫ್ಯಾಕ್ಟ್ ಏನು ಅಂದರೆ ನಾವೆಲ್ಲ ತುಂಬ ವರ್ಷದಿಂದ ಸ್ಟ್ರಗಲ್ ಮಾಡ್ಕೊಂಡು ಬಂದಿದ್ದೀವಿ ಈ ಫೀಲ್ಡಲ್ಲಿ. ಇವತ್ತಿಗೂ ಒಂದು ನೇಮು ಫೇಮು ಬೇಕು ಅಂದರೆ ಇಟ್ ಇಸ್ ವೆರಿ ಹಾರ್ಡ್. ತುಂಬ ಕಷ್ಟಪಡಬೇಕು, ಎವ್ರಿ ಡೇ ಕಾಂಟೆಂಟ್ ಕೊಡಬೇಕು. ನಾವು ದುಡ್ಡು ಬರುತ್ತೋ ಬರಲ್ವೋ ನಾವು ಥಿಂಕ್ ಮಾಡಲ್ಲ, ಬಟ್ ಕಾಂಟೆಂಟ್ ಹೋಗ್ಬೇಕು. ಈಗ ಜನ ಹಂಗಲ್ಲ, ದುಡ್ಡು ಬರುತ್ತೆ ಅಂತಾನೆ ಕಾಂಟೆಂಟ್ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಅದು ತುಂಬ ಡಿಫ್ರೆನ್ಸ್ ಇದೆ. ಈ ಫೀಲ್ಡಿಗೆ ಬರಬೇಕು ಅಂದರೆ ನಿಮ್ಮ ಬ್ಯಾಕಲ್ಲಿ ಪರ್ಸಲ್ಲಿ ಅಕೌಂಟಲ್ಲಿ ದುಡ್ಡು ಇಟ್ಕೊಳ್ಳಿ. ಎಂಟಿ ಹ್ಯಾಂಡಲ್ ಈ ಫೀಲ್ಡಿಗೆ ಬರಬೇಡಿ. ಓಕೆ. ಬಿಕಾಸ್ ತುಂಬ ಇನ್ವೆಸ್ಟ್ಮೆಂಟ್ ಇದೆ, ಬೈಕಿಂದ ಹಿಡಿದು ಗೇರ್ಸ್ವರೆಗೂ. ನಾನು ಹೇಳ್ದಲ್ಲ, ಜಸ್ಟ್ ನಿಮಗೆ ಆಕ್ಸೆಸರೀಸ್ಗೆ ಅಷ್ಟು ಖರ್ಚು ಬೀಳುತ್ತೆ. ಸೊ ಇದನ್ನೆಲ್ಲ ಇಟ್ಕೊಳ್ಳೋಕ್ಕೆ ನಿಮ್ಮ ಹತ್ರ ಬ್ಯಾಕ್ ಹ್ಯಾಂಡಲ್ ದುಡ್ಡು ಇರಬೇಕು. ಆ್ಯಂಡ್ ಗಾಡಿ ಬ್ರೇಕ್ ಡೌನ್ ಆಯಿತು, ಅದನ್ನು ಟೋ ಮಾಡಬೇಕು, ಇಲ್ಲಾಂದ್ರೆ ಅದು ರಿಪೇರಿ ಮಾಡ್ಸೋಕ್ಕೂ ಕಾಸು ಇಟ್ಕೋಬೇಕು. ಹೆಲ್ತ್ ಇನ್ಶೂರೆನ್ಸ್ ಕಂಪಲ್ಸರಿ ಮಾಡಿಸ್ಕೋಬೇಕು, ಬೈಕ್ ಇನ್ಶೂರೆನ್ಸ್ ಕಂಪಲ್ಸರಿ ಮಾಡಿಸ್ಕೋಬೇಕು. ಭಯ ಆಗ್ತಾ ಇದಾರೆ ಇವಾಗ. ಸೊ ಇದೆಲ್ಲ ಇಟ್ಕೊಂಡಾಗ ಏನಾಗುತ್ತೆ, ಇಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಯಿತು. ನೀವು ಒಂದು 3 ಲಕ್ಷ, ಸುಮ್ಮನೆ ಹೇಳೋದು 3 ಲಕ್ಷ ಇನ್ವೆಸ್ಟ್ ಮಾಡಿದ್ದೀರಾ, ರಿಟರ್ನ್ಸ್ ಯಾವಾಗ ತೆಗಿತೀರಾ? ದಿನ ಕಂಟೆಂಟ್ ಹಾಕಿದ್ರೆ ದುಡ್ಡು ಬರುತ್ತಾ? ಬರಲ್ಲ. ಫಸ್ಟು ಹೆಸರು ಮಾಡಬೇಕು, ದುಡ್ಡು ತಾನಾಗೆ ಹಿಂದೆ ಬರುತ್ತೆ. ನೈಸ್. ಸೊ ಈ ಒಂದು ಪಾಲಿಸಿನ ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋಗ್ಬಿಟ್ರೆ, ನಾನು ಫೀಲ್ಡಲ್ಲಿ 3 ವರ್ಷ ಕಷ್ಟಪಟ್ಟಿದ್ದೀನಿ ಒಂದೊಂದು ರೂಪಾಯಿ ದುಡ್ಡು ಬರೋದಕ್ಕೂ. ಆಮೇಲೆ ದುಡ್ಡು ಫ್ಲೋ ಶುರುವಾಯಿತು ನನಗೆ. ಇವತ್ತವರೆಗೂ ನಿಂತಿಲ್ಲ, ನಿಲ್ಲೋದು ಬೇಡ, ಮುಂದಕ್ಕೆ ಹೋಗಲಿ. ಬಟ್ ಏನಂದರೆ ನೀವು ದಿನ ಕಂಟೆಂಟ್ ಎಲ್ಲಿಂದ ತರ್ತೀರಾ? ಇನ್ಕಮ್ ಬೇಕಂದ್ರೆ ಕಂಟೆಂಟ್ ಹಾಕಬೇಕು, ಅವಾಗ ತಾನೇ ಆ್ಯಡ್ಸ್ ಬರೋದು ನಿಮಗೆ. ಈ ಕಂಟೆಂಟ್ ಹುಡ್ಕೋದೇ ನಿಮ್ಮದು ಟ್ಯಾಲೆಂಟ್ ಇರೋದು, ಇದೇ ನಿಮ್ಮದು ಟಾಸ್ಕು. ಓಕೆ. ಸೊ ಚೆನ್ನಾಗಿರೋರು, ಸ್ವಲ್ಪ ನೇಮು ಫ್ಯಾಮಿಲಿ ಇರೋರು ಚೆನ್ನಾಗಿ ಅರ್ನ್ ಮಾಡ್ತಾ ಇದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಡೈಲಿ ವ್ಲಾಗ್ಸು, ಮಿನಿ ವ್ಲಾಗ್ಸ್ ಇದರಲ್ಲೆಲ್ಲ ಅರ್ನಿಂಗ್ಸ್ ಜಾಸ್ತಿ ಇದೆ. ಕಮಿಂಗ್ ಟು ಮೋಟೋ ವ್ಲಾಗಿಂಗ್ ಅರ್ನಿಂಗ್ಸ್ ಕಮ್ಮಿ ಇದೆ. ಎಷ್ಟು ಅಂದಾಜು? ಇವಾಗ ಒಂದು 1000 ಹೋಯ್ತು ವ್ಯೂಸು ಅಂತ ಇಟ್ಕೊಳ್ಳೋಣ. 0.50 ಅಂದರೆ $0.50 ಬರುತ್ತೆ ಅಂತ ಹೇಳ್ಕೊಂಡು ಒಂದು 50 ಪೈಸಾ ಲೆಕ್ಕ. ಅಲ್ಲಿಗೆ ಒಂದು 500 ರೂಪಾಯಿನ ಇವಾಗ ಡಾಲರ್ ರೇಟಿಗೆ ಕನ್ವರ್ಟ್ ಮಾಡಿದ್ರೆ 1000 ವ್ಯೂಸ್ಗೆ ಒಂದು 500 ರೂಪಾಯಿ ಬಂತು. ವೀಡಿಯೋಸ್ ಆರನೂ ಹೋಗ್ಲಿಲ್ಲ ಅಂದರೆ ಏನು ಮಾಡ್ತೀರಾ? ನಂದು ಓಡೋದೇ ಇಲ್ಲ ಒಂದೊಂದ್ಸಲ 200-300ಕ್ಕೆ ನಿಂತ್ಕೊಂಡ್ಬಿಟ್ಟಿರುತ್ತೆ. ಏನು ಮಾಡೋಕ್ಕಾಗುತ್ತೆ? ಆದ್ರೂ ಕಂಟೆಂಟ್ ಹಾಕ್ತೀನಿ ನಾನು. ಕಷ್ಟ ಮೋಟೋ ವ್ಲಾಗಿಂಗ್ ತಿಳ್ಕೊಬಿಡ. ಕಷ್ಟ. ಹೊಸ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಬೇಕು, ಎಲ್ಲ ತೋರಿಸ್ಬೇಕು, ಕಂಟೆಂಟು ಇರಬೇಕು. ವೀಕೆಂಡ್ ಎಲ್ಲಿ ಹೋಗ್ಲಿ ಅಂತ ಆಲ್ರೆಡಿ ಪ್ಲಾನ್ ಆಗ್ತಾ ಇರಬೇಕು. ಹೇಳಿದ್ರೆ ಈಸಿ ಅಲ್ಲ, ಬಟ್ ಒಂದು ಲೆವೆಲ್ಗೆ ಬೆಳೆಯೋವರೆಗೂ ಬೆಳೆದ್ಮೇಲೆ ತಾನಾಗೆ ದುಡ್ಡು ಬರುತ್ತೆ. ಹೆಸರು ಮಾಡಿ ದುಡ್ಡು ಬರುತ್ತೆ. ಸೊ ಇವಾಗ ನನ್ನ ನೆಕ್ಸ್ಟ್ ಕ್ವಶನೇ ಅದಿತ್ತು. ಎಲ್ಲ ಆಯ್ತು, ಓಕೆ, ನನಗೆ ಬೈಕ್ ಕೊಡ್ಸಿದ್ರಿ, ಟಿಪ್ಸ್ ಕೊಟ್ರಿ, ಎಲ್ಲೆಲ್ಲಿ ಸೇಫ್ಟಿ ಅಂತ ಹೇಳಿದ್ರಿ. ಇವಾಗ ಪೋಸ್ಟ್ ಮಾಡ್ಬೇಕು, ಫೇಮಸ್ ಆಗ್ಬೇಕು ಅಂತ ಅಂದ್ರೆ ಪೋಸ್ಟ್ ಮಾಡ್ಬೇಕು, ಕನ್ಸಿಸ್ಟೆಂಟ್ ಆಗಿರ್ಬೇಕು. ಕನ್ಸಿಸ್ಟೆಂಟ್ ಆಗಿರಕ್ ಪ್ರೆಷರ್ ಇದೆಯಾ? ನೀವು ಪ್ರೆಷರ್ ಹೆಂಗ್ ಹ್ಯಾಂಡಲ್ ಮಾಡ್ತೀರಿ ನಂಗೆ ಹೇಳ್ಕೊಂಡು. ನನ್ನ ಪ್ರೆಷರ್ನ ನೀವು ತಗೊಂಬಿಟ್ರೆ 2 ಸಲ ಕಾಫಿ ಕುಡಿತೀರಾ ಇವಾಗ. ಪ್ರೆಷರು ಇದು ನಾವು ತಗೋತಾ ಇರೋ ಪ್ರೆಷರು, ಯಾರ ಕಡೆಯಿಂದ ನಾವು ಬರುವಂಥ ಪ್ರೆಷರ್ ಅಲ್ಲ. ನಾನು ಬೆಳಿಬೇಕಾ, ನಾನು ಎಫರ್ಟ್ ಹಾಕಬೇಕು, ನಾನು ಕಂಟೆಂಟ್ ಕೊಡಬೇಕು. ನೀವು ಹೇಳಿದ್ರಿ ಅಂತ ನಾನು ಹಾಕಬಾರ್ದು, ನನ್ನ ಮನಸ್ಸಿಂದ ಬರಬೇಕು. ನಾನು ಬೆಳಿಬೇಕಂದ್ರೆ ನಾನು ಇವತ್ತು ಕಂಟೆಂಟ್ ಪೋಸ್ಟ್ ಮಾಡಬೇಕು. ನಂದು ಚಾನಲ್ ನೀವು ನೋಡಿದಿರೋ ಇಲ್ವೋ ಗೊತ್ತಿಲ್ಲ, ಇನ್ಸ್ಟಾಗ್ರಾಮು. ಎವ್ರಿ ಸಿಂಗಲ್ ಡೇ ಒಂದು ರೀಲ್ ಪೋಸ್ಟ್ ಆಗಿರುತ್ತೆ. ಎವ್ರಿ ಸಿಂಗಲ್ ಡೇ. ಅದು ಅಂದ್ರೆ ಒಂದ್ಸಲಿ ಏನಾದರೂ ಮಿಸ್ ಆದ್ರೆ ನನಗಾಗಲ್ಲ, ನಾನು ನಿದ್ದೆ ಬರಲ್ಲ. ನನ್ನ ಫ್ರೆಂಡ್ಸೆಲ್ಲ ನಂಗೆ ಕಾಲ್ ಮಾಡ್ತಾರೆ. ನಂಗೆ ಆಕ್ಸಿಡೆಂಟ್ ಆದಾಗಲೂ ಅಷ್ಟೇ, ನಾನು ಎವ್ರಿ ಸಿಂಗಲ್ ಡೇ ನನ್ನ ರಿಕವರಿ ಜರ್ನಿನ ನಾನು ತೋರಿಸಿದ್ದೀನಿ. ಹಾಸ್ಪಿಟಲ್ಗೆ ಹೋದೆ, ಮನೇಲಿದ್ದೀನಿ, ಇದು ತಿಂದೆ, ಅದು ಮಾಡಿದೆ, ಎವ್ರಿ ಡೇ. ಯಾಕಂದರೆ ಅದರಿಂದ ನನ್ನ ಜೀವನ ನಡೀತಾ ಇದೆ. ಅದನ್ನು ನಾನು ಬೆಳೆಸ್ಬೇಕು. ನನಗೇನೋ ಆಗೋಯ್ತು ಅಂತ ಬಂದಿರೋ ದಾರಿನ ಮರೆಯೋದಲ್ಲ. ಕಷ್ಟದಲ್ಲೂ ಸುಖದಲ್ಲೂ ಅದ್ರ ಜೊತೆಗಿರಬೇಕು. ಆ ಎಫರ್ಟ್ ಹಾಕಿ ಆ ಕನ್ಸಿಸ್ಟೆನ್ಸಿ ಕೊಡ್ತೀನಿ ಅಂತ ಅಂದರೆ ವರ್ಕೌಟ್ ಆಗುತ್ತೆ. ವಾರಕ್ಕೊಂದು, ತಿಂಗಳಿಗೊಂದು ಹಾಕಿದ್ರೆ ಜನ ನೀವು ಯಾರು ಅಂತಾನೆ ಮರ್ತೋಗ್ತಾರೆ. ಜನರ ತಲೆಯಲ್ಲಿ ನೀವು ಫಸ್ಟ್ ಫಿಕ್ಸ್ ಆಗಬೇಕು, ಸ್ಟ್ಯಾಂಪ್ ಆಗ್ಬೇಕು. ನೀವು ಹೆಂಗೆ ಹ್ಯಾಂಡಲ್ ಮಾಡ್ತೀರಿ? ಈಗ ಮೋಟೋ ವ್ಲಾಗಿಂಗು ಮಾಡಬೇಕು, ಅದನ್ನು ಕಟ್ಟು ತೆಗೆದು ಅದನ್ನು ರೀಲ್ ಮಾಡಿ ನನ್ನ ಡೈಲಿ ಲೈಫು ಹ್ಯಾಂಡಲ್ ಮಾಡಬೇಕು. ಇದನ್ನು ಹೆಂಗೆ? ವಾಟ್ ಡು ಯು, ಏನಾದರೂ ಶೆಡ್ಯೂಲ್ ಇದೆಯಾ? ಹೆಂಗೆ? ಶೆಡ್ಯೂಲ್ ಅಂತ ಏನಿಲ್ಲ. ಇವತ್ತು ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದು ರೈಡ್ ಹೋಗಿ ಬಂದೆ ನಾನು. ಇವತ್ತು ಮಧ್ಯಾಹ್ನದೊಳಗೆ ಮನೆಗಿದ್ದೀನಿ. ನಾನು ರೀಲ್ ಪೋಸ್ಟಿಂಗ್ ಟೈಮ್ 6:30. ನನಗೆ ಇಲ್ಲೊಂದು 5 hours 4 hours ಗ್ಯಾಪ್ ಇರುತ್ತೆ. ಆ ಗ್ಯಾಪಲ್ಲಿ ಏನು ಮಾಡ್ತೀನಿ, ಎಡಿಟಿಂಗ್ ಕೂತಿರ್ತೀನಿ. ನಾನು ಆಲ್ರೆಡಿ ಇಲ್ಲಿ ರೆಸ್ಟ್ ಮಾಡಲ್ಲ, ನಾನು ಎಡಿಟಿಂಗ್ ಕೂತಿರ್ತೀನಿ. ನಾನು ಫ್ರೆಶ್ ಅಪ್ ಆಗ್ತೀನಿ, ಕೂತ್ರೆ ಆ ರೀಲ್ ಪೋಸ್ಟ್ ಆಗೋವರೆಗೂ ಒಂದು ಜಾಗದಿಂದ ಅಲ್ಲಾಡಲ್ಲ ನಾನು.
ಎಡಿಟಿಂಗ್ ಮಾಡಿ ಕರೆಕ್ಷನ್ಸ್ ಇದೆಯಾ ನೋಡಿ ಅಥವಾ ತಪ್ಪೇನಾದರೂ ಮಾತಾಡಿದ್ದೀನ ಅಂತ ನೋಡಿ ಎಲ್ಲ ರೆಡಿ ಮಾಡಿ ಇವತ್ತು ಸಂಜೆ 6:30 ಒಳಗಡೆ ಕಂಟೆಂಟ್ ವಿಲ್ ಬಿ ರೆಡಿ ಆನ್ ಮೈ ಚಾನಲ್. ಇದನ್ನ ನಾಳೆ ಹಾಕಿದ್ರೆ ಅಳಸೋಗಿರೋ ಅನ್ನ ತಿಂದಂಗೆ ಫ್ರೆಶ್ ಆಗಿ ಬಿಸಿ ಬಿಸಿ ಊಟ ಮಾಡಬೇಕು. ಅದು ಹೋಗುತ್ತೋ ಓಡಲ್ಲ ನನಗೆ ಬೇಡ. ಕಂಟೆಂಟ್ ನನ್ನ ಕಡೆಯಿಂದ ಆಗಿದೆಯಾ, ಕನ್ಸಿಸ್ಟೆನ್ಸಿ ಮುಗ್ದಿದ್ಯಾ, ನನಗೆ ಸಮಾಧಾನ ಇದೆಯಾ, ಇವತ್ತು ನೈಟ್ ನಿದ್ದೆ ಬರುತ್ತಾ, ಇಷ್ಟೇ. ಸೊ ನಾನು ನಿದ್ದೆ ಮಾಡ್ಬೇಕು ನೈಟ್ ಅಂತ ಅಂದ್ರೆ ಪೋಸ್ಟ್ ಮಾಡ್ಬೇಕು. ಇದು ನನ್ನ ರೂಲ್ಸು. ನಾನು ಯಾವುದೇ ಬ್ರ್ಯಾಂಡ್ ಪ್ರಮೋಷನ್ ಬಂದ್ರು ಅಷ್ಟೇ ಅವತ್ತೇ ಡ್ರಾಫ್ಟ್ ಆಗುತ್ತೆ, ಅವತ್ತೇ ಅಪ್ಲೋಡ್ ಆಗುತ್ತೆ. ಕ್ರೇಜಿ ಅವತ್ತೇ. ಸೊ ಅವಾಗ ಏನಾಗುತ್ತೆ, ಬ್ರ್ಯಾಂಡ್ಸ್ ನನ್ನ ಅಪ್ರೋಚ್ ಮಾಡುತ್ತೆ, ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡ್ತಾರೆ, ಇಮಿಡಿಯೇಟ್ ಆಗಿ ಕಂಟೆಂಟ್ ಕೊಡ್ತಾರೆ. ಬೇರೆಯವ್ರ ತರ 15 ದಿನ 20 ದಿನ ಕಾಯಿಸಲ್ಲ ಅಂತ. ಸೊ ಇದು ಕಷ್ಟ ಅನ್ಸುತ್ತೆ, ಬಟ್ ಹೋಗ್ತಾ ಹೋಗ್ತಾ ಅದೇ ರೂಢಿ ಆಗುತ್ತೆ, ತೊಂದರೆ ಇಲ್ಲ. ಇವಾಗ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ ನೀವು ಹೇಳ್ಕೊಟ್ಟಂಗೆ ಕನ್ಸಿಸ್ಟೆಂಟ್ ಆಗಿ. ಆದ್ರೆ ನಂಗೆ ಇವಾಗ ಹೇಟ್ ಕಮೆಂಟ್ಸ್ ಬರ್ತಾ ಇದೆ, ನಾನು ಹೇಗೆ ಹ್ಯಾಂಡಲ್ ಮಾಡ್ಲಿ ಹೇಳ್ಕೊಡಿ. ಹೇಟ್ ಕಮೆಂಟ್ಸ್ನ ನಾನು ಯಾವ ಥರ ಹ್ಯಾಂಡಲ್ ಮಾಡಿದೆ ಅಂತ ಹೇಳ್ತೀನಿ. ಫಸ್ಟಿಗೆ ತುಂಬ ಮೈಂಡ್ ಶೂಟ್ ಆಗೋದು ನನಗೆ, ಸ್ಪೆಷಲಿ ನನ್ನ ಆಕ್ಸಿಡೆಂಟ್ ಆದಾಗ. ಅಲ್ಲಿವರೆಗೂ ನಾನು ಕೇರ್ ಮಾಡ್ತಾ ಇರಲಿಲ್ಲ, ಬಿಟ್ಬಿಟ್ಟಿದೆ. ಆಕ್ಸಿಡೆಂಟ್ ಆದಾಗ ತುಂಬ ನೆಗೆಟಿವ್ ಕಮೆಂಟ್ಸು, ಬ್ಯಾಡ್ ಕಮೆಂಟ್ಸ್ ಎಲ್ಲ. ನೀನು ಆಕ್ಸಿಡೆಂಟಲ್ಲಿ ಸತ್ತೋಗ್ಬೇಕಾಗಿತ್ತು, ನೀನು ಬರೀ ಇಷ್ಟಕ್ಕೆ ಬಂದಿದ್ಯಾ, ನಿಮ್ಮ ಅಪ್ಪ ಅಮ್ಮನಿಗೆ ನೀನು ತೊಂದರೆ ಆಗಿದೆಯಾ, ನಿಮ್ಮ ಅಪ್ಪ ಅಮ್ಮನಿಗೆ ನೀನು ಹೊರೆ ಆಗಿದೆಯಾ, ದುಡ್ಡೆಲ್ಲ ಲಾಸು, ನೀನು ಸೂಸೈಡ್ ಮಾಡ್ಕೊಂಡು ಸತ್ತೋಗು, ಈ ಥರ ಎಲ್ಲ ಸ್ಟೇಟ್ಮೆಂಟ್ಗಳು ಬಂತು. ಆ ಟೈಮಲ್ಲಿ ನಾನು 24/7 ಬೆಡ್ ಆ್ಯಂಡ್ ಕೈಕಾಲು ಮುರಿದೋಗಿದೆ, ಫುಲ್ ಬೆಡ್ ಆ್ಯಂಡ್ ಆಗಿದ್ದೀನಿ, ನಾನು ಏನೂ ಮಾಡೋ ಪರಿಸ್ಥಿತಿಯಲ್ಲಿ ಎದಳಕ್ಕೂ ಆಗಲ್ಲ. ಆ ಟೈಮಲ್ಲಿ ಸೋಷಿಯಲ್ ಮೀಡಿಯಾ ನೋಡಬೇಕಾದ್ರೆ ಈ ಥರ ಕಮೆಂಟ್ಸ್ ಎಲ್ಲ ಬಂದಾಗ ಅಫ್ಕೋರ್ಸ್ ನನಗೆ ಮೈಂಡು ಡಿಪ್ರೆಷನ್ಗೆ ಹೋಗುತ್ತೆ. ನಾನೇನು ಮಾಡಿದೆ, ಒಂದು ಸ್ವಲ್ಪ ದಿನ ನಮ್ಮ ಅಮ್ಮನ ಹತ್ರನೂ ಕೆಲವೊಂದನ್ನು ಹೇಳಕ್ಕೆ ಹೋಗ್ತಿರಲಿಲ್ಲ ಕಮೆಂಟ್ಸ್ಗಳನ್ನ. ಅವ್ರೇನು ಬೇಜಾರು ಮಾಡ್ಕೊತಾರೆ, ನೊಂದ್ಕೋತಾರೆ ಅಂತ. ಬಟ್ ಗ್ರ್ಯಾಜುಲಿ ನಾನು ಯಾವಾಗ ಎದ್ದು ಹುಷಾರಾಗಿ ರೆಡಿ ಆದೆ, ನಾನು ಆ ಕಮೆಂಟ್ಸ್ಗೆ ತಿರುಗುತ್ತರ ಕೊಡಬೇಕು ಅಂದ್ಬಿಟ್ಟು ರೆಡಿ ಮಾಡ್ಕೊಂಡೆ. ಯಾರ್ಯಾರು ನನಗೆ ಕಮೆಂಟ್ಸ್ ಹಾಕಿದ್ರು ಎಲ್ಲ ಸ್ಕ್ರೀನ್ಶಾಟ್ ಹೊಡೆದು ಇಟ್ಟಿದ್ದೆ. ನಾನು ತಗೊಂಡೆ, ಒಂದಿನ ಕೂತ್ಕೊಂಡೆ ರೋಸ್ಟ್ ಮಾಡೋಕ್ಕೆ. ನಮ್ಮ ಅಮ್ಮನೂ ಕೂರಿಸ್ಕೊಂಡು ನಾನು ಮಾಡಿ ಅದನ್ನ ಹೆಂಗೆ ಅಂದ್ರೆ ರೇಷ್ಮೆ ಸೀರೆಯಲ್ಲಿ ಚಪ್ಪಲಿ ಸುತ್ಕೊಂಡು ಹೊಡೆದಿರೋ ತರ ಇರಬೇಕು. ನಾನು ಡೈರೆಕ್ಟ್ ಆಗಿ ಹೇಳಿದ್ರೆ ಜನ ರಿಪೋರ್ಟ್ ಹೊಡೆದು ಬಿಡ್ತಾರೆ, ಇವಳು ಅಬ್ಯೂಸ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾವಳೆ ಅಂದ್ಬಿಟ್ಟು. ಬೇಡ, ನಾನು ಸೇಫ್ ಆಗಿ ಆಡ್ತೀನಿ, ನೀವು ಸೇಫ್ ಆಗಿ ಆಡು. ಯಾರ್ಯಾರೆಲ್ಲ ನನಗಿಟ್ರು ಎಲ್ಲರದು ಸ್ಕ್ರೀನ್ಶಾಟ್ ಹಾಕ್ಬಿಟ್ಟು ಅವ್ರಿಗೆ ಹೆಂಗ್ ರುಬ್ಬೇಕೋ ಹಂಗೆ ರುಬ್ಬದೆ. ಅದು ಇವತ್ತವರೆಗೂ ವೈರಲ್ ಆಗಿದೆ, ಇವತ್ತವರೆಗೂ ರನ್ ಆಗ್ತಾ ಇದೆ. ನೈಸ್. ಸೊ ಹೇಟ್ ಕಮೆಂಟ್ಸು ತುಂಬ ಅನ್ಲೆಸ್ ಅಂಡ್ ಅಂಟಿಲ್ ತುಂಬ ಬ್ರೈನಿಗೆ ಅದು ಸ್ಟ್ರೆಸ್ ತಗೋತಾ ಇದೆ ಅಂದರೆ ಅದಕ್ಕೆ ರಿಯಾಕ್ಟ್ ಮಾಡೋಣ. ಇಲ್ಲ ಅಂತಂದರೆ ಕಮೆಂಟ್ಸ್ ನೋಡೋದೇ ಬಿಟ್ಬಿಡಿ. ನನ್ನ ಕೇಸೆ ನಾನು ಕಮೆಂಟ್ಸ್ ನೋಡೋದೇ ಬಿಟ್ಬಿಟ್ಟಿದ್ದೀನಿ. ಸ್ಪೆಷಲಿ ಫೇಸ್ಬುಕ್ ನಾನು ಟಚ್ಚೇ ಮಾಡಲ್ಲ, ಯಾರಿಗೂ ರಿಪ್ಲೈನೇ ಮಾಡಲ್ಲ. ಫಸ್ಟ್ ಕಮೆಂಟ್ಸ್ ಕಮ್ಸ್ ಫ್ರಮ್ ದ ಫೇಸ್ಬುಕ್ ಇಂದ ಬರುತ್ತೆ ಅಂತ ಹೇಳ್ತಾ ಇದ್ರಿ. ಫೇಸ್ಬುಕ್ ಇಗ್ನೋರ್ ಮಾಡ್ಬಿಡ್ತೀರಾ? ನಾನು ನೋಡೋದೇ ಇಲ್ಲ. ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಾನು ನೋಡೋದೇ ಇಲ್ಲ. ನಾಯಿ ಬೊಗಳಿದ್ರೆ ಸ್ವರ್ಗಲೋಕಕ್ಕೆ ದೇವಲೋಕ ಹಾಳಾಗಲ್ಲ. ಅಷ್ಟೇ. ಇವಾಗ ನಾನೆಲ್ಲ ಕಲ್ತ್ಕೊಂಡ್ಬಿಟ್ಟೆ ನಿಮ್ಮಿಂದ. ನೀವು ಯಾವಾಗ ನೆಕ್ಸ್ಟ್ ಬಿಗ್ ಪ್ಲಾನ್ ಯಾವುದು ರೈಡ್ ನಿಮ್ದು? ನನ್ನ ಜೊತೆ ಕರ್ಕೊಂಡು ಹೋಗ್ತೀರಾ? ಅಲ್ಲಿಗೆ ದೊಡ್ಡ ಬಿಗ್ ರೈಡ್ಗೆ ಕರ್ಕೊಂಡು ಹೋಗಕ್ಕಾಗಲ್ಲ, ಶಾರ್ಟ್ ರೈಡಿಗೆ ಕರ್ಕೊಂಡು ಹೋಗ್ತೀವಿ. ಬಿಗ್ ರೈಡ್ ಪ್ಲಾನ್ ಯಾವುದು? ಅದು ಇವಾಗ ಅನೌನ್ಸ್ ಮಾಡಲ್ಲ, ಟೈಮ್ ಬಂದಾಗ ಅನೌನ್ಸ್ ಮಾಡಿ. ಹೇಳಿ. ಇಲ್ಲ ಅದು ನಾನು ಹೇಳಲ್ಲ, ಯಾಕಂದ್ರೆ ನಾಯಿ ಕಣ್ಣು ನರಿ ಕಣ್ಣು ತುಂಬಾ ಜಾಸ್ತಿ ಇದೆ. ಸೊ ಐ ಕೀಪ್ ಇಟ್ ವೆರಿ ಸಸ್ಪೆನ್ಸ್. ನಾನು ಅಲ್ಲಿಗೆ ಹೋಗಿ ಡೆಸ್ಟಿನೇಷನ್ ರೀಚ್ ಆದ್ಮೇಲೆ ಫೋಟೋ ಹಾಕ್ತೀವಿ. ನನಗೊಂದು ಸಪ್ರೇಟ್ ಆಗಿ ಪರ್ಸ್ನಲ್ ಆಗಿ ಒಂದು ಫೋಟೋ ಆಯ್ತಾ? ಆಮೇಲೆ ಕಳಿಸ್ತೀವಿ. ಇವಾಗ ಇಷ್ಟೊತ್ತವರೆಗೂ 5 ಮಾರ್ಕ್ಸಿಗೆ ಪ್ರಶ್ನೆ ಮತ್ತೆ ಉತ್ತರ ಆಗಿದೆ. ಇವಾಗ 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸಿಗೆ ಉತ್ತರ ಕೊಡ್ತೀವಿ. ಓಕೆನಾ? ಮೋಟೋ ವ್ಲಾಗರ್ಸು ಏನ್ ಒಂದು ವಿಷಯನ ಫೇಕ್ ಮಾಡ್ತಾರೇನಾ? ಏನು ಫೇಕ್ ಮಾಡ್ತಾರೆ? ಓಕೆ, ಇದು ಸ್ವಲ್ಪ ಯೋಚನೆ ಮಾಡ್ಬೇಕು ನಾನು. ಏನು ಮಾಡ್ತಾರೆ? ಕೆಲವೊಂದಷ್ಟು ಜನ ವ್ಯೂಸ್ಗೆ ಹುಡುಗಿರ್ನ ಬಳಸ್ಕೊಂತಾರೆ, ಮಾಡ್ತಾರೆ. ಸೊ ಇದು ತುಂಬ ಫೇಕ್ ಅನ್ಸುತ್ತೆ. ವ್ಯೂಸ್ಗೋಸ್ಕರ ಹುಡುಗಿರ್ನ ಬಳಸ್ಕೊಳ್ಳೋದು. ಬ್ರ್ಯಾಂಡ್ಸ್ಗಳಿಗೆ ಏನು ಅರ್ಥ ಆಗಲ್ಲ. ಕನ್ನಡ ಕ್ರಿಯೇಟರ್ಸ್ನ ಎನ್ಕರೇಜ್ ಮಾಡಬೇಕು ಅನ್ನೋದೇ ಅರ್ಥ ಆಗಲ್ಲ. ಇದೊಂದು ತುಂಬ ದೊಡ್ಡ ಡ್ರಾಬ್ಯಾಕ್ ಇರುವಂಥದ್ದು. ಸೌತಲ್ಲಿ ಸ್ಪೆಷಲಿ ಯಾವುದೇ ಬ್ರ್ಯಾಂಡ್ ಬಂದ್ರೂ ಫಸ್ಟು ಮೆಜಾರಿಟಿ ಅಪ್ರೋಚಸ್ಗಳು ನಾರ್ತಿಗೆ ಹೋಗುತ್ತೆ. ಲಾಸ್ಟಿಗೆ ಅಯ್ಯೋ ಏನೋ ಎರಡು ಹಾಕ್ಬೇಕಾ, ಬಿಸ್ಕೆಟ್ ಹಾಕ್ಬೇಕಲ್ಲ ಲಾಸ್ಟ್ಗೆ ಸೌತಲ್ಲಿ, ಅವಾಗ 1-2 ಬಿಸ್ಕೆಟ್ ಈ ಕಡೆ ಬರುತ್ತೆ ಹೊರತು. ಸೊ ಬ್ರ್ಯಾಂಡ್ಗಳಿಗೆ ಯಾರು ಒರಿಜಿನಲ್ಲು, ಯಾರು ಫೇಕ್ ಮಾಡ್ತಾರೆ ಅನ್ನೋದು ಇನ್ನೂ ಗೊತ್ತಾಗ್ತಾ ಇಲ್ಲ. ಯಾರು ಚೆನ್ನಾಗಿ ರೈಡ್ ಮಾಡ್ತಾರೆ, ಯಾರ್ಯಾರು ಎಲ್ಲೆಲ್ಲಿಗೆ ರೈಡ್ ಮಾಡಿದ್ದಾರೆ ಅನ್ನೋ ಅರಿವು ಕಮ್ಮಿ ಆಗ್ಬಿಟ್ಟಿದೆ. ಅರಿವು ಬರೋವರೆಗೂ ನಮ್ಮ ಸೌತ್ ಅವ್ರನ್ನ ಉದಾರ ಆಗಕ್ಕೆ ಬಿಡಲ್ಲ. ಮೋಟೋ ವ್ಲಾಗರ್ಸ್ ಕಮ್ಯುನಿಟಿ ಎಲ್ಲಿ ಸ್ಟ್ಯಾಂಡ್ ಆಗ್ತಾ ಇದೆ ಇವತ್ತಿಗೆ ಕರ್ನಾಟಕದಲ್ಲಿ? ಗುಡ್ ಟರ್ಮ್ಸ್ ಅಲ್ಲಿ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಅಲ್ಲಿ ಇಂಟರ್ನಲ್ಲಿ ಸ್ವಲ್ಪ ಫೇವರಿಸಮ್ಸ್ ನಡೀತಾ ಇದೆ.
ಒಂದ್ ಸ್ವಲ್ಪ ಫೈಟಿಂಗ್ ಗಿಟ್ಟಿಂಗ್ ಎಲ್ಲ ಆದ್ಮೇಲೆ ಮೈಸೂರು ವರ್ಸಸ್ ಬೆಂಗಳೂರು ಇವಾಗೆಲ್ಲ ತಣ್ಣಗಾಗಿದೆ ಮೋಟೋ ವ್ಲಾಗರ್ಸ್ ಕಮ್ಯುನಿಟಿಯಲ್ಲಿ. ಬಟ್ ಎಂಡ್ ಆಫ್ ದ ಡೇ ವಿ ಆಲ್ ರೈಡ್, ಎಲ್ಲ ವಿಡಿಯೋಸ್ ಮಾಡ್ಕೊಂಡು ನಮ್ಮ ಲೈಫ್ ನೋಡ್ತಾ ಇರ್ತೀವಿ. ಇಟ್ಸ್ ಇನ್ ಗುಡ್ ಕಂಡೀಷನ್, ತೊಂದರೆ ಏನಿಲ್ಲ. ಬಟ್ ಆಪರ್ಚುನಿಟೀಸ್ ಕಮ್ಮಿ ಇದೆ ಅಷ್ಟೇ. ಕಮ್ಮಿ ಇದೆ. ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆ ಮತ್ತೆ ಮೋಟೋ ಬ್ಲಾಗರ್ಸ್ಗೆ ಕಮ್ಯುನಿಟಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾಳೆ ದಿನ ಯಾರಿಗೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಮೋಟೋ ಬ್ಲಾಗರ್ಗೆ ಏನೋ ಒಂದು ತೊಂದರೆ ಆಯಿತು ಅಂದರೆ ಎಲ್ಲ ಮೋಟೋ ಬ್ಲಾಗರ್ಸು ಅವ್ರ ಪರವಾಗಿ ನಿಂತ್ಕೊತಾರೆ, ಧ್ವನಿ ಆಗ್ತಾರೆ. ಯಾವುದೇ ವಿಚಾರ ಆಗಿರ್ಬೋದು, ಅವ್ರಿಗೇನೋ ಒಂದು ಅಟ್ಯಾಕ್ ಆಯಿತು, ಇಲ್ಲ ನೈಸ್ರೋಡೆ ತುಂಬ ಜನಕ್ಕೆ ಆ್ಯಕ್ಚುಲಿ ಫಿಮೇಲ್ ರೈಡರ್ಸ್ಗಳಿಗೆ ಅಟ್ಯಾಕ್ ಆಗಿದ್ವಿ, ಎಲ್ಲರೂ ಧ್ವನಿ ಆಗಿದ್ವಿ ಆ ಟೈಮಲ್ಲಿ ನಾವು. ಸೊ ಏನಾಗುತ್ತೆ, ಈ ಥರ ಕಮ್ಯುನಿಟಿ ಅನ್ನೋದು ಎಲ್ಲರಿಗೂ ಬೇಕು. ಇಟ್ಸ್ ಅ ಗ್ರೂಪ್ ಆಫ್ ಪೀಪಲ್ ಹೂ ವಿಲ್ ಕಮ್ ಅಪ್ ಟು ಯು ಎನಿ ಟೈಮ್ ಆಫ್ ಎಮರ್ಜೆನ್ಸಿ ಆರ್ ಎನಿ ಫ್ಯಾಮಿಲಿ ಇಶ್ಯೂಸ್ ಬರ್ತಾರೆ. ಬ್ರದರ್ಸ್ ಫಾರ್ ಲೈಫ್ ಅಷ್ಟೇ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಬಿಲ್ಡ್ ಅ ಕಮ್ಯುನಿಟಿ ಇನ್ ಅ ಗುಡ್ ವೇ ರಾದರ್ ದೆನ್ ಡೂಯಿಂಗ್ ಅ ಫೇವರಿಸಮ್ ಅಂಡ್ ಗ್ರೂಪಿಸಮ್. ಅದು ಪಾಯಿಂಟ್. ಕರೆಕ್ಟ್, ಫುಲ್ ಪಾಯಿಂಟ್ ಕರೆಕ್ಟಾಗಿ ಹೇಳ್ತಾ ಇದ್ದೀರಾ. ನೀವು 1 ಮಾರ್ಕ್ಸ್ ಕ್ವಶನ್ ಅಂದ್ರಲ್ವಾ, ಅದಕ್ಕೆ. ಮತ್ತೆ ಇವಾಗ ನನಗೆ ಏನಾದರೂ ಸಜೆಷನ್ ಕೊಡ್ತೀನಿ ಅಂತಂದ್ರೆ ಮೋಟೋ ವ್ಲಾಗರ್ ಇದು ವಿಚಾರದಲ್ಲಿ ಇಂಡಸ್ಟ್ರಿಯಲ್ಲಿ ಏನು ಕೊಡ್ತೀರಾ? ದಿಸ್ ಇಸ್ ನಾಟ್ ಅ 1 ಮಾರ್ಕ್ ಕ್ವಶನ್, ಎನಿಥಿಂಗ್. ನೀವು ಮನ್ಸು ಬಿಚ್ಚಿ ಏನಾದರೂ ಹೇಳಿ ನನಗೆ. ಮೋಟೋ ವ್ಲಾಗಿಂಗ್ ಮಾಡಬೇಕು ಅಂತ ಅಂದರೆ ಫಸ್ಟು ಅದಕ್ಕೇನು ಎಕ್ವಿಪ್ಮೆಂಟ್ಸ್ಗಳು ಬೇಕು, ಅದಕ್ಕೆ ಬೈಕ್ಗೆ ಸಂಬಂಧಪಟ್ಟಿರೋ ಎಕ್ವಿಪ್ಮೆಂಟ್ಸು, ಆಕ್ಸೆಸರೀಸು, ನಮಗೆ ಬೇಕಾಗಿರೋ ಬಾಡಿಗೆ ಗೇರ್ಸು ಪರ್ಫೆಕ್ಟಾಗಿ ಇಟ್ಕೊಳ್ಳಿ. ಶೋ ಆಫ್ ಮಾಡೋದಕ್ಕೆ ಅಂತ ಮೋಟೋ ವ್ಲಾಗಿಂಗಿಗೆ ಇಳಿಬೇಡಿ. ಇದು ನಾನು ತುಂಬ ಸತಿ ಇದ್ರ ಬಗ್ಗೆ ನಾನು ತುಂಬ ಕಡೆ ವಾಯ್ಸ್ ಔಟ್ ಮಾಡಿದ್ದೀನಿ. ಬಿಕಾಸ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದು ಎಫೆಕ್ಟ್ ಈ ಥರ ಆಗಿದೆ. ಅವ್ರದ್ದು ರಾಂಗು ಅಂತ ನಾನು ಹೇಳ್ತಾ ಇಲ್ಲ, ಅದು ಸೋಷಿಯಲ್ ಮೀಡಿಯಾ ಇಂಪ್ಯಾಕ್ಟ್ ಆ ಥರ ಕ್ರಿಯೇಟ್ ಮಾಡಿದೆ. ಎಲ್ಲನೂ ಬೇರೆ ಥರ ಪೋಟ್ರೆ ಆಗುತ್ತೆ. ಇವಾಗ ಯಾರೋ ಒಂದು ಕ್ರಿಂಚ್ ಕಂಟೆಂಟ್ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ, ನಾವು ನಾಳೆ ಅದೇ ದಾರಿಯಲ್ಲಿ ಹೋಗ್ತಾ ಇರ್ತೀವಿ ನಮ್ಮ ಪಾಡ್ ನಾವು. ಇವರೆಲ್ಲ ಒಂದೇ ಗ್ರೂಪಪ್ಪ, ಇವರು ಅದೇ ಥರನೇ ವಿಡಿಯೋ ಮಾಡ್ತಾರೆ. ಇದೆಲ್ಲ ಕೇಳಿಸ್ಕೊಳ್ಳೋಕ್ಕೆ ಚೆನ್ನಾಗಿರಲ್ಲ. ಬಿಕಾಸ್ ನಮಗೆ ಗೊತ್ತು ನಮ್ಮ ಕಷ್ಟ, ನಾವು ಹೆಂಗೆ ರೈಡ್ ಮಾಡಿದ್ದೀವಿ ಅಂತ. ಯಾರೋ ಮಿಸ್ಟೇಕಿಂದ ಇನ್ನೊಬ್ರು ಆ್ಯಕ್ಚುಲಿ ಮೋಟೋ ಬ್ಲಾಗರು ಬ್ಲೇಮ್ ಆಗೋದು ಬೇಡ. ಜಾಗಗಳನ್ನ ತೋರಿಸ್ತೀರಾ, ಅನ್ಎಕ್ಸ್ಪ್ಲೋರ್ಡ್ ಜಾಗಗಳನ್ನ ತೋರಿಸೋದಕ್ಕೆ ನಾವುಗಳೇ ಹೋಗ್ತೀವಿ. ಆ್ಯಸ್ ಎ ಯೂಟ್ಯೂಬರ್ ನಾನು ತುಂಬ ತೋರಿಸಿದ್ದೀನಿ. ತೋರಿಸ್ಬೇಕು ಅಂತ ಇದ್ರೆ ಅದನ್ನ ಬೇರೆ ರೀತಿ ತೋರಿಸೋಣ. ಅಲ್ಲಿ ಹೋಗಿ ವಿಲಿ ಹೊಡೆಯೋದು, ಡ್ರಿಫ್ಟ್ ಮಾಡೋದು, ಆ ಮಣ್ಣುಗಳನ್ನ ಹಾಳು ಮಾಡೋದು, ಆ ಪ್ರಕೃತಿನ ಹಾಳು ಮಾಡೋದು ಬೇಡ. ರೆಸ್ಪಾನ್ಸಿಬಲ್ ಆಗಿ ರೈಡ್ ಮಾಡಿ ಆ ಜಾಗನ ತೋರಿಸಿ ಅಲ್ಲಿ ಏನೋ ಗಲೀಜು ಮಾಡಿಬಿಡಿ, ಅದು ಪ್ಲಾಸ್ಟಿಕ್ ಹಾಕ್ಬೇಡಿ ಅನ್ನೋದು ಅವೇರ್ನೆಸ್ನ ಕೊಟ್ಟು ಬರೋಣ. ಸೊ ಆ ರೀತಿ ಇರಲಿ. ಶೋ ಆಫ್ ಮಾಡಬೇಕು ಅಂತ ಮಾಡಕ್ ಹೋಗ್ಬೇಡಿ. ಆ್ಯಂಡ್ ಬೈಕ್ ಬಗ್ಗೆ ದಯವಿಟ್ಟು ಸ್ವಲ್ಪ ನಾಲೆಜ್ ಇಟ್ಕೊಳ್ಳಿ. ದಯವಿಟ್ಟು ಹತ್ತದೆ ಹೋದೆ ಮುಂದೆ ಆ ಕ್ಯಾಮ್ರಾ ಹಾಕೊಂಡೆ, ಡೀಪ್ ಕಲರ್ ಬಟ್ಟೆ ಹಾಕೊಂಡೆ, ತೋರಿಸಿದೆ, ಹಿಂದೆ ತೋರಿಸ್ದೆ, ಮುಂದೆ ಇದೆಲ್ಲ ಮೋಟೋ ವ್ಲಾಗಿಂಗ್. ಇದೆಲ್ಲ ಮೋಟೋ. ನೀವು ತೋರಿಸಿ, ನಿಮ್ದು ಚೆನ್ನಾಗಿದ್ರೆ ನೀವು ತೋರಿಸ್ಕೊಳ್ಳಿ, ನಾವೇನು ಬೇಡ ಅಂತ ಹೇಳ್ತಿಲ್ಲ. ಬಟ್ ಏನಂದ್ರೆ ಇದು ಬೇರೆ ಮೋಟೋ ವ್ಲಾಗರ್ಸ್ಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಮರ್ತ್ಕೊಂತ ಇದ್ದಾರೆ ಜನ ಅಷ್ಟೇ. ಸೊ ರೆಸ್ಪಾನ್ಸಿಬಲ್ ಆಗಿರಿ, ಬೈಕ್ ಬಗ್ಗೆ ನಾಲೆಜ್ ಇರಲಿ. ಸುಮ್ಮನೆ ವ್ಯೂಸ್ಗೆ, ಲೈಕ್ಸ್ಗೆ, ಫಾಲೋವರ್ಸ್ಗೆ ಮಾಡಬೇಡಿ. ನಿಮ್ಮಿಂದ ಬೇರೆಯವ್ರಿಗೂ ಹಾರ್ಮ್ ಆಗ್ತಾ ಇದೆ, ಮತ್ತು ಆಪರ್ಚುನಿಟೀಸ್ ಕೂಡ ಕಮ್ಮಿ ಆಗ್ತಾ ಇದೆ. ನನ್ನ ಪರ್ಸನಲ್ ಕ್ವಶನ್ ಇದು. ಮೋಟೋ ವ್ಲಾಗಿಂಗ್ ಮಾಡ್ತಾ, ಟ್ರಾವೆಲ್ ಮಾಡ್ತಾ, ನಿಮ್ಮ ಕೂದಲು, ಸ್ಕಿನ್ನು, ಹೆಲ್ತು ಇದೆಲ್ಲ ಹೆಂಗ್ ಮ್ಯಾನೇಜ್ ಮಾಡಬೇಕು? ನಾನು ಅದಕ್ಕೆ ಯಾವಾಗಲೂ ಬಾಯ್ಕಟ್ಟಲ್ಲಿ ಅದನ್ನೇ ಕೇಳೋಳಿದ್ದೆ ನಾನು. ಬಾಯ್ಕಟ್ ಅದಕ್ಕೆ ಮಾಡಿಸಿರೋದಲ್ವಾ ನೀವು? ನನಗೆ ಆ್ಯಕ್ಚುಲಿ ಲಾಂಗ್ ಹೇರ್ಸ್ ಇಷ್ಟ ಇಲ್ಲ, ಮೊದಲಿಂದನೂ ನನಗೆ ಕೂದಲೆಲ್ಲ ಇಷ್ಟ ಇಲ್ಲ. ಅಂದರೆ ನಾವು ಯಾವಾಗಲೂ ಹೆಲ್ಮೆಟ್ ಹಾಕಿರೋ ಕಾರಣ ಅಂದರೆ ಸ್ವೆಟ್ ಆಗಿ ಡ್ಯಾಂಡ್ರಫ್ ಜಾಸ್ತಿ ಆಗಿ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಬೇರೆ ಊರಿಗೆ ಹೋಗ್ತೀವಿ, ತಲೆ ಸ್ನಾನ ಮಾಡಬೇಕು, ಕೂದಲೇ ರಫ್ ಆಗುತ್ತೆ, ಹೇರ್ ಫಾಲ್ ಆಗುತ್ತೆ. ಇದೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ನಾನು. ಅದಕ್ಕೆ ಏನು ಮಾಡ್ತೀನಿ, ಯಾವುದಾದ್ರು ರೈಡ್ ಗೀಡ್ ಇದೆ ಅಂದರೆ ಶಿಸ್ತಾಗಿ ಹೋಗಿ ಬೈಕ್ ಕಟ್ ಮಾಡಿಸ್ಕೊಂಡು ಬಂದ್ಬಿಡ್ತೀನಿ. ಮೇಂಟೈನ್ ಮಾಡೋಕ್ಕಾಗಲ್ಲ, 2 ನಿಮಿಷದಲ್ಲಿ ಒಣಗೋಗುತ್ತೆ ನೀರು ಹಾಕೊಂಡ್ರು. ಆಮೇಲೆ ಅದೆಲ್ಲ ಹೆಲ್ಮೆಟ್ ಹಾಕೊಂಡ್ರೆ ತಲೆನೋವು ಬರುತ್ತೆ. ಹೌದು. ಅದು ಬಿಟ್ಟರೆ ಸ್ಕಿನ್ ಕೇರು ನಾನು ದೇವ್ರನ್ನ ಏನು ಮಾಡಲ್ಲ. ಎಷ್ಟು ಚೆನ್ನಾಗಿದೆ ನಿಮ್ಮ. ನಾನು ಏನೂ ಮಾಡಲ್ಲ, ಸುಮ್ಮನೆ ಒಂದು ಮಾಯಿಶ್ಚರೈಸರ್ ಮುಖಕ್ಕೆ ಹಾಕೊತೀನಿ. ಬಿಸಿಲಿದ್ರೆ ಸನ್ಸ್ಕ್ರೀನ್ ಹಾಕೋತೀನಿ ಬಿಟ್ಟು ನಾನು ಏನೂ ಯೂಸ್ ಮಾಡಲ್ಲ. ಹಾಕೋಬೇಕು ಅಂತಿದ್ರೆ 10 ರೂಪಾಯಿ ಪಾಂಡ್ಸ್ ಪೌಡ್ರ್ ಇಟ್ಕೊಂಡಿರ್ತೀನಿ, ಕ್ಯಾಂಡಿಡ್ ಪೌಡರ್ ಇಟ್ಕೊಂಡಿರ್ತೀನಿ. ಬಿಕಾಸ್ ಏನಾದ್ರು ರೈಡರ್ ರ್ಯಾಷಸ್ ಆದ್ರೆ ಹೀಟಿಗೆ ಅಂತ. ಅದು ಬಿಟ್ರೆ ಏನೂ ಇಲ್ಲ ಅಷ್ಟೇ. ಸೊ ನಾನು ಅಷ್ಟೇ ಯೂಸ್ ಮಾಡಿದ್ರೆ ಪರವಾಗಿಲ್ಲ, ಸಾಕು. ಅದು ನಿಮ್ಮ ಸ್ಕಿನ್ ಮೇಲೆ ಡಿಪೆಂಡ್. ನಾವು ರಫ್ ಅಂಡ್ ಟಫ್ ಏನ್ ಹಾಕೊಂಡ್ರೆ ನಾನು ಏನು ಡೋಂಟ್ ಕೇರ್. ನಾನು ಪೀಸ್. ಎಸ್, ಇಲ್ಲಿಗೆ ನಿಮ್ದು ತಿಂಡಿ ಮತ್ತೆ ಕಾಫಿ ಚರ್ಚೆ ಮುಕ್ತಾಯವಾಯಿತು. ಚಿಯರ್ಸ್. ಲಾಸ್ಟಿಗೆ ಎಂಡಲ್ ಚಿಯರ್ಸ್. ನಮ್ಮ ಕಡೆಯಿಂದ ಇಲ್ಲಿಗೆ ಮುಗೀತು ಅಂದಮೇಲೆ ಒಂದು ಹ್ಯಾಂಪರ್ ಕೊಡ್ಲೇಬೇಕಲ್ವಾ? ಸೊ ನಿಮ್ಗದೊಂದು ಹ್ಯಾಂಪರ್, ಅದ್ರ ಮೇಲೆ ಏನೋ ನೋಟ್ ಇದೆ,
ಓದಿ. ಇವರು ಪಯಣ ವಿತ್ ಸ್ವಾತಿ. ಗೆಲ್ಲುತ್ತಿರುವವರು ಕನ್ನಡಿಗರ ಪ್ರೀತಿ, ಗೆಲ್ಲಬೇಕೆಂಬ ಹಠಕ್ಕೆ ಸ್ಫೂರ್ತಿ, ಇದಕ್ಕೆ ಕೊಡುತ್ತಿರುವವರು ಬೆಂಬಲ, ಈ ರೀತಿ ಕೊಡುತ್ತಿರುವೆವು ಬೆಂಬಲ, ಈ ರೀತಿ ಎಲ್ಲ ಕೆಲಸಕ್ಕೂ ಒಳ್ಳೆಯದಾಗಲಿ, ಟೀಮ್ ದ ಟ್ಯಾಲೆಂಟ್ ಟ್ರೈ. ಥ್ಯಾಂಕ್ ಯು ವೆರಿ ಮಚ್. ಎಸ್. ಆದರೆ ನನಗೆ ಬೈಕಲ್ಲಿ ಬನ್ನಿ ಅಂತ ಅಂದ್ಬಿಟ್ಟು ಗುಡಿಸ್ಕೊಟ್ರೆ ನಾನು ಹಿಡ್ಕೊಂಡು ಹೋಗೋದೇ ಹಿಂಗೆ. ನೆಕ್ಸ್ಟ್ ಇವಾಗ ಇದ್ರ ಮೇಲೆ ಒಂದು ಬರುತ್ತೆ ರೀಲ್ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ.